ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಸಹಜವಾಗಿ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಭಾಪತಿ ಸ್ಥಾನ ಅನ್ನೋದು ಗೌರವಯುತ ಸ್ಥಾನ. ಆ ಸ್ಥಾನದಲ್ಲಿ ಕೂತು ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿ ಕೊಡುವಂಥ ನಿಟ್ಟಿನಲ್ಲಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೇನೆ. ಅದಕ್ಕೆ ಗೌರವಪೂರ್ವಕವಾಗಿ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದಾವೆ. ಆದರೆ 14ನೇ ತಾರೀಕು ರಾಜೀನಾಮೆ ಕೊಡಬೇಕಾಗಿತ್ತು. ಅದಕ್ಕೂ ಪೂರ್ವದಲ್ಲೇ ನಾನು ಕೊಟ್ಟಿದ್ದೇನೆ. ಸಡನ್ನಾಗಿ ನಿರ್ಧಾರ ಮಾಡಿರೋದ್ರಿಂದಾಗಿ ಬೇಸರವನ್ನು ಕೂಡ ತರಿಸಿದೆ ಅನ್ನುವಂಥ ಅಭಿಪ್ರಾಯವನ್ನು ಸ್ವತಃ ಹೊರಟ್ಟಿಯವರು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರವನ್ನು ಇನ್ನೊಂದು ಆಯಾಮದಲ್ಲಿ ನೋಡೋದಾದರೆ ಕಾಂಗ್ರೆಸ್ ಯಾವ ರೀತಿ ರಾಜೀನಾಮೆಯನ್ನು ತೆಗೆದುಕೊಳ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಸವರಾಜ ಹೊರಟ್ಟಿಯವರು ಪೂರ್ವದಲ್ಲಿ ಹೇಳಿದ ಒಂದು ಮಾತನ್ನು ಉಲ್ಲೇಖ ಮಾಡ್ತೀನಿ. ಅಥವಾ BJP ಇರ್ಬೋದು, JDS ಇರ್ಬೋದು, ಸಂವಿಧಾನವನ್ನು ಬಲ್ಲವರು. ಒಂದು ಲೆಟರ್ ಹೆಡ್ಡಲ್ಲಿ ಸಭಾಪತಿ ಯಾರಾಗಬೇಕು, ಉಪಸಭಾಪತಿ ಯಾರಾಗಬೇಕು ಅಂತ ಒಂದು ಪಕ್ಷ ಕಳಿಸುತ್ತೆ ಅನ್ನೋದಾದರೆ ಇದನ್ನು ಯಾವ ಥರ ಪರಿಗಣಿಸಬೇಕು? ಇದು ಮೊದಲ ಅಸಮಾಧಾನಕ್ಕೆ ಕಾರಣ ಆಯಿತು. ಮತ್ತು ಸಭಾಪತಿ ಸ್ಥಾನ ಅನ್ನೋದು ಬಹಳ ದೊಡ್ಡ ಸ್ಥಾನ, ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ. ಅಂತಹ ಸ್ಥಾನದಿಂದ ಕೆಳಗಿಳಿಸುವಂಥ ನಿಟ್ಟಿನಲ್ಲಿ ಗೌರವ ಮತ್ತು ಒಂದು ಸಂಪ್ರದಾಯದಿಂದ ಇಳಿಸುವಂಥ ಪ್ರಯತ್ನ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಯಾಗಿದೆ. ಆ ಚರ್ಚೆಯನ್ನು ನಾವು ಕೂಡ ಮುಂದುವರಿಸೋಣ. ನಾನು ದಿವ್ಯಶ್ರೀ. ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವಂತಹ ಬಸವರಾಜ ಹೊರಟ್ಟಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕಳುಹಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಆದರೆ ಈ ಒಂದು ರಾಜೀನಾಮೆ ಕೂಡ ಒಂದಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಕಾರಣ ಯಾರು ಇದಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಅಫ್ಕೋರ್ಸ್ ಎರಡು ಮಾತಿಲ್ಲ, ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಏನು ಅನ್ನೋದನ್ನು ನಾವು ಡೀಟೇಲಾಗಿ ನೋಡ್ತಾ ಹೋಗಬೇಕಾಗತ್ತೆ. ಮೊದಲನೇದಾಗಿ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಕೊಟ್ಟಿದ್ದಾರೆ. CM ಕೊಟ್ಟ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆ. ಅಫ್ಕೋರ್ಸ್ ಬಹಳ ದೊಡ್ಡ ಚರ್ಚೆ ಕೂಡ ಆಯಿತು. ಪರಿಷತ್ನಲ್ಲಿ ಕಾಂಗ್ರೆಸ್ ಬಹುಮತ ಪಡೆದ ಹಿನ್ನೆಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಸೂಚನೆ, ಅಂದರೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಸೂಚನೆ ಸರ್ಕಾರದ ನಡೆ ಬಹಳ ಬೇಸರವನ್ನು ತಂದಿದೆ ಅನ್ನೋದನ್ನು ಹೊರಟ್ಟಿಯವರೇ ಹೇಳಿದ್ದಾರೆ. ಆದರೆ CM ಏನು ಹೇಳ್ತಾರೆ ಇದಕ್ಕೆ ಅನ್ನೋದು ಕೂಡ ಬಹಳ ಮುಖ್ಯ. ಹೊರಟ್ಟಿಗೆ ರಾಜಕೀಯ ವಾಸ್ತವಾಂಶದ ಅರಿವಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಗೌರವದಿಂದ ರಾಜೀನಾಮೆ ನೀಡಿದ್ದಾರೆ ಅಂತ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 14ನೇ ತಾರೀಕು ಕೊಡಬೇಕಾಗಿತ್ತು, ಇವತ್ತೇ ನಾನು ಕೊಟ್ಟಿದ್ದೀನಿ ಅಂತ ಹೊರಟ್ಟಿಯವರು ಕೂಡ ಹೇಳಿದ್ದಾರೆ. ಹಾಗಾದರೆ ಈ ಸಭಾಪತಿ ಸ್ಥಾನಕ್ಕೆ ಅಗೌರವವನ್ನು ಸೂಚಿಸ್ತಾ ಕಾಂಗ್ರೆಸ್ ಅನ್ನೋದು ಸದ್ಯದ ಪ್ರಶ್ನೆ. ರಾಜೀನಾಮೆ ವಿಚಾರಕ್ಕೂ ಅಲ್ಲ, ಸಭಾಪತಿಗಳು ಯಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸ್ಥಳದ ನಿರ್ಧಾರ ಇದೆಯಲ್ಲ, ಲೆಟರ್ ಹೆಡ್ಡಲ್ಲಿ ಬಂದಂಥ ಹೆಸರುಗಳಿದೆಯಲ್ಲ, ಅಲ್ಲಿಂದ ನಾವು ಮಾತಾಡಬೇಕಾಗತ್ತೆ. ಹಾಗಾದರೆ ವಿರೋಧ ಯಾಕೆ? ದೇಶದಲ್ಲಿ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಬಸವರಾಜ ಹೊರಟ್ಟಿಯವರು. ಬಹಳ ಹಿರಿಕರವರು. ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಂಥ ರೀತಿ ಏನಿದೆ, ಯಾವುದೇ ಸತ್ ಸಂಪ್ರದಾಯಕ್ಕೆ ಅನುಗುಣವಾಗಿಲ್ಲ. ಇದು ಸಭಾಪತಿ ಸ್ಥಾನದ ಗೌರವಕ್ಕೆ, ಸಂವಿಧಾನಕ್ಕೆ ಎಸಗಿದ ಅಪಮಾನ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ವಿಧಾನ ಪರಿಷತ್ನ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಹಾಗೆ ಉಳ್ಕೊಂಡ್ಬಿಡತ್ತೆ ಅಂತ ಹೇಳಿ ಹಲವು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ ತನ್ನದೇ ಆದಂಥ ವಾದವನ್ನು ಮಂಡಿಸಿದೆ. ಹಾಗಾದರೆ DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ಹೊರಟ್ಟಿಯವರು ಏನು ಹೇಳ್ತಾರೆ, ಅದು ಕೂಡ ಬಹಳ ಮುಖ್ಯ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ, ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳು ನಾ ಹೇಳಿದೆ, ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದ್ದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಿಲ್ಲ. ಕೊಡ್ತಾನೆ ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ ರೀ, ಅವ್ರಿಗೆ ಗೊತ್ತು. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವ ಇಚ್ಛೆಯಿಂದ ಕೊಟ್ಟರೆ ಸರ್? ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ. ಪರೋಕ್ಷವಾಗಿ ಒತ್ತಡ ಹಾಕಬೇಕು. ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು. ಎಲ್ಲ ರಾಜಕಾರಣದಾಗ ಹೆಚ್ಚು ಕೂಡ ಹಾಕಿರ್ತಾವೆ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರಿದ್ದಾಗ ಮತ್ತು ಅದರ ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ. ಮತ್ತೆ
ಅಂತ ಮಾಡಿದ್ದೆ. ಮತ್ತು ಅವ್ರಿಗೆ ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದರು, ಇವತ್ತು ಕೊಟ್ಟೆ. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೋ. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಭಾಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂಥೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದೆ. ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟ್ರೆಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈಗ ಮತ್ತೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದರೆ ಗೂಂಡಾ ಸರ್ಕಾರ, ಈ ಗೂಂಡಾಗಿರಿಯನ್ನು ಮಾಡಿ ಇವತ್ತು ಸಭಾಪತಿಯವರ ರಾಜೀನಾಮೆ ಪಡೆದಿರೋದು ಶೋಭೆ ಅಲ್ಲ. ಬೆಳಗ್ಗೆನೂ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ. 4 ಗಂಟೆಗೆ ನಮ್ಮ ಮುಖಂಡರ ಸಭೆ ಇದೆ, ಅದಾದಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳಿದೆ. ಆಯಿತು ತಿಳಿಸಿ, ಅದಾದಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. 14ನೇ ತಾರೀಕು ನಾನು ಸದನಕ್ಕೆ ಬಂದು ಸದನದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವ್ಯಕ್ತ ಮಾಡಿದ್ದಾರೆ. ಏಕಾಏಕಿ ಹಿಂಗೆ ನುಗ್ಗಿ ಮಾಡಿರೋದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರ, ಗೂಂಡಾ ಸರ್ಕಾರ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. ಎಪಿ ವಕ್ತಾರರು ಕೇಶವಕುಮಾರ್ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂಥ ಬಾಲಕೃಷ್ಣ ಅವರಿದ್ದಾರೆ, ನಮಸ್ಕಾರ. ಬಾಲಕೃಷ್ಣ ಅವರೇ, ನಿಮ್ಮಿಂದನೇ ಆರಂಭ ಮಾಡೋಣ. ಟೆಕ್ನಿಕಲಿ ರೈಟ್, ನಾವಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಮ್ಯಾಂಡೇಟ್ ಅಂತ ಇದ್ದಾಗ ರಾಜೀನಾಮೆಯನ್ನು ಪಡ್ಕೊಂಡಿದ್ದೀರಿ. ಗೌರವಯುತವಾದಂಥ ಸ್ಥಾನ, ಗೌರವಯುತವಾದಂಥ ವ್ಯಕ್ತಿ, ಅವರ ಕಡೆಯಿಂದ ರಾಜೀನಾಮೆಯನ್ನು ಪಡೆದುಕೊಳ್ಳೋ ಸಂದರ್ಭದಲ್ಲಿ ಗೌರವಯುತವಾಗಿ ಸತ್ಸಂಪ್ರದಾಯದಿಂದ ಸಂವಿಧಾನಬದ್ಧವಾಗಿ ತಗೊಂಡಿದ್ದೀರಾ ರಾಜೀನಾಮೆಯನ್ನು ಅನ್ನೋದೇ ಪ್ರಶ್ನೆ. ನೋಡಿ, ಈಗೇನು ತಾವು ಸಭಾಪತಿಯವರ ಹೇಳಿಕೆಯನ್ನು ಕೂಡ ತಾವು ಗಮನಿಸಿದ್ರ, ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ನಾವು ಗಮನಿಸಿದ್ವಿ. ಅವರ ಒಂದು ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಏನು ಅಂತೇಳಿದ್ರೆ, ಅದಕ್ಕೂ ಮುಂಚೆ ಈ ಒಂದು ಸಂಪ್ರದಾಯದ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ನೋಡಿ, ವಿಧಾನ ಪರಿಷತ್ ಸಭಾಪತಿ ಅಂತಕ್ಕಂಥ ಒಂದು ಸ್ಥಾನ ಭಾಳ ಗೌರವಯುತವಾದ್ದು. ವಿಧಾನಸಭೆಯ ಸಭಾಪತಿ ಸ್ಥಾನನೂ ಗೌರವಯುತವಾದ್ದು. ಸಂಪ್ರದಾಯಗಳು ಯಾವ ಥರ ನಡೆದಿದ್ದಾವೆ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಅಂತೇಳಿದ್ರೆ, ಯಾವಾಗ ವಿಧಾನ ಪರಿಷತ್ನಲ್ಲಿ ಈ ಹಿಂದೆ ಅನೇಕ ಸಭಾಪತಿಗಳು ಕಾರ್ಯನಿರ್ವಹಿಸಿದ್ದಾರೆ. BL ಶಂಕರ್ ಅವರು, D.H. ಶಂಕರಮೂರ್ತಿ ಅವರು, ಆಮೇಲೆ ಹೊರಟ್ಟಿಯವರು 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. 18ರಿಂದ 21 ಮತ್ತು 22ರಿಂದ ಈಗ 26ವರೆಗೂ ಕೂಡ ಆಗಿದ್ದಾರೆ. ಸೊ ಈ ಎಲ್ಲ ಒಂದು ಸಂಪ್ರದಾಯಗಳನ್ನು ಆವಾಗ ನೋಡಿದಾಗ, ಸೊ ಯಾವಾಗ ಒಂದು ರಾಜಕೀಯದ ಒಂದು ಪಕ್ಷದ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ 2023ರಲ್ಲಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮಗೆ 38 ಸೀಟ್ ಇರಲಿಲ್ಲ, ಜಾಸ್ತಿ ಸೀಟ್ ಇರಲಿಲ್ಲ. ಸೊ ಈಗ ಆ ಸೀಟುಗಳು ರೀಚ್ ಆಗಿದ್ದಾವೆ. ಸೊ ಈಗ 38 ಸ್ಥಾನಗಳನ್ನು ಬಂದಿದ್ದಾವೆ. ಸೊ BJP ಯಥಾವತ್ತಾಗಿ ಅವರು ಕೂಡ 24 ಸ್ಥಾನಗಳಿದ್ದಾವೆ, JDS 8 ಇದ್ದಾವೆ, ಇಂಡಿಪೆಂಡೆಂಟ್ 1 ಇದ್ದಾವೆ. ಸೊ 5 ಖಾಲಿ ಇದ್ದಾವೆ, ಈಗ ನಾಮನಿರ್ದೇಶನಗೊಳ್ಳಬೇಕು. ಸೊ ಬಸವರಾಜ ಹೊರಟ್ಟಿಯಂತಹ ಒಬ್ಬ ನಾಯಕರು, ಸುದೀರ್ಘ ರಾಜಕೀಯ ಹಿನ್ನೆಲೆಯನ್ನು ಉಳ್ಳಂಥವರು, ಅನುಭವಿಗಳು, ಇಂತಹ ಅನೇಕ ಸಭಾಪತಿಗಳನ್ನು ಬದಲಾವಣೆ ಮಾಡೋಂತಹ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ರಾಜಕೀಯದ ಸನ್ನಿವೇಶನೂ ಕೂಡ ಅರಿತವರು.
ಸೊ ಅಂಥ ಸಭಾಪತಿಯವರನ್ನು ಸಹಜವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೌರವದಿಂದ ನಡೆಸ್ಕೊಂಡಿದೆ. ಯಾಕೆ ಅವ್ರಿಗೆ ಹೋಗಿ ಅವ್ರ ಹತ್ರ ಮಾತಾಡಿದೆ, ಏನಂತ ಸರ್ ಈಗ ಇದೆಯಲ್ಲ ಈಗೇನು ಅಂತ ಕೇಳಿದಾಗ ಅವರು ಕೂಡ ಹೌದು ಈಗ ನಿಮ್ಮದು ಬಹುಮತ ಬಂದಿದೆ, ಖಂಡಿತವಾಗೂ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತಕ್ಕಂಥದ್ದನ್ನ ಯಾವುದೇ ಒತ್ತಡ ರಹಿತವಾಗಿ ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಹೊರಟ್ಟಿಯವರು, ನನಗೆ ಒತ್ತಡದಿಂದ ಏನಲ್ಲ. ಸೊ ಹಿಂಗೆ ಕೇಳಿದ್ರು, ಮತ್ತೆ ಅಂದರೆ ಕೇಳಿದ್ರು ಅಂದರೆ ಅದರ ಅರ್ಥ ಅವರ ಭಾಷೆಯಲ್ಲಿ ಅರ್ಥ ಏನು, ಬಹುಮತ ಬಂದಿದೆ ಮತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಹೌದು ನಿಜ. ಈಗ ಬಂದಂಥ ಸಂದರ್ಭದಲ್ಲಿ ವಾಸ್ತವ ರಾಜಕಾರಣ ಅಂದರೆ ಅದೇ ಬಹುಮತ, ಚುನಾವಣೆ ಪದ್ಧತಿ, ಸೊ ಇದೆಲ್ಲ ಬರ್ತದೆ. ಹಾಗಾಗಿ ತಮಗೆ ಗೌರವಯುತವಾಗಿ ಈಗ ಕಾಂಗ್ರೆಸ್ ಪಕ್ಷ ಅವರಿಗೆ ಅಗೌರವ ತೋರಿಸೋದಾಗಿದ್ರೆ ನಾವು ಅವಿಶ್ವಾಸ ಮಂಡನೆ ಮಾಡ್ಬೋದಿತ್ತು, ಯಾಕಂದ್ರೆ ನಮ್ಮಲ್ಲಿ ನಂಬರ್ ಇತ್ತು. ನಾವು ಅದನ್ನ ಮಾಡಲಿಲ್ಲ. ಯಾವ ಕಾರಣಕ್ಕೆ ಮಾಡಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ, ಬಸವರಾಜ ಹೊರಟ್ಟಿ ಅವರಿಗೆ ಗೌರವ ಕೊಡಬೇಕನ್ನೋ ಉದ್ದೇಶದಿಂದಲೇ ನಾವು ಅವಿಶ್ವಾಸ ನಿರ್ಣಯವನ್ನು ಮಾಡಿಲ್ಲ. ಹಾಗಾಗಿ ಅವರ ಜೊತೆಗೆ ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಆದಾಗ ಅವರು ಕೂಡ ಯಾವುದೇ ರೀತಿಯಾಗಿ ನಾನು ಇರಲೇಬೇಕು ಅಂತ ಅಡ್ಡಕ್ಕೂ ಬಿದ್ದಿಲ್ಲ. ಸೊ ಅವರು ಸಂತೋಷವಾಗಿ ಒಪ್ಪಿ ಈ ವಾಸ್ತವ ರಾಜಕಾರಣ ಸಂತೋಷ ಇನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ಇದು ಡೀಟೇಲ್ ಆಗಿ ನಾನು ನಿಮ್ ಜೊತೆ ಮಾತಾಡ್ತೀನಿ. ನೀವೆಲ್ಲ ಗೌರವ ತೋರಿದ್ರು ಅನ್ನೋದನ್ನ ನಾನು ಹೇಳ್ತೀನಿ. ಗೋವಿಂದರಾಜ್ ಅವರೇ, ದ ಡೌನ್ ಫಾಲ್ ಆಫ್ ಬಿಜೆಪಿ ಅಂಡ್ JDS ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವಂಥ ಅಪ್ರಾಕ್ಸಿಮೇಟ್ಲಿ 48ರಿಂದ 50 ವರ್ಷಗಳ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ನಾವು ಭಾರತ ಅಂತ ತಗೊಂಡ್ರು ಕೂಡ ದೇಶದಲ್ಲಿ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯರವರು, ಅವ್ರನ್ನೂ ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನೋಡಿ. ಇಲ್ಲ ನೋಡಿ ಮೇಡಮ್, ಇದು ನಾವು ಒಂದು ವಿಧಾನ ಪರಿಷತ್ತನ್ನು ಒಂದು ಚಿಂತಕರ ಚಾವಡಿ ಅಂತಲೇ ಮೊದಲಿನೆಲ್ಲ ಕರೀತಾ ಇರ್ತಕ್ಕಂಥದ್ದು. ಇಲ್ಲಿ ಒಟ್ಟು 75 ಜನ ಸದಸ್ಯರಿರ್ತಕ್ಕಂಥದ್ದು. ಕರ್ನಾಟಕ ಕೌನ್ಸಿಲ್ ಅನ್ನೋದು ಕೆಲವೇ ರಾಜ್ಯಗಳಲ್ಲಿದ್ದಂಗೆ ಕರ್ನಾಟಕನೂ ಕೂಡ ಒಂದು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ವಿಧಾನ ಪರಿಷತ್ ಅಂತ ಏನು ಕೌನ್ಸಿಲ್ ಅಂತ ಹೇಳ್ತೀವಿ ಇರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 25 ಜನ MLAಗಳಿಂದ ಆಯ್ಕೆ ಆಗುವಂಥದ್ದು, ಸ್ಥಳೀಯ ಸಂಸ್ಥೆಗಳಿಂದ ಸುಮಾರು 25 ಜನ ಆಯ್ಕೆ ಆಗುವಂಥದ್ದು, ಇನ್ನೊಂದು ಪದವೀಧರ ಕ್ಷೇತ್ರದಿಂದ ಸುಮಾರು 7 ಕ್ಷೇತ್ರದಿಂದ ಆಯ್ಕೆ ಮಾಡುವಂಥದ್ದು, ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಸುಮಾರು 7 ಕ್ಷೇತ್ರಗಳಿಂದ ಆಯ್ಕೆ ಮಾಡುವಂಥದ್ದು. ಇನ್ನು ಮಿಕ್ಕಿದ್ದ 11 ಏನಿದೆ ನಾಮನಿರ್ದೇಶನ ಮಾಡುವಂಥದ್ದು, ಒಟ್ಟು 75 ಜನ. ಇಲ್ಲಿ 38 ಜನ ಯಾರು ಒಂದು ಅತಿ ಬಹುಮತವನ್ನು ಹೊಂದ್ತಾರೆ ಅವರಿಗೆ ಸಹಜವಾಗಿರ್ತಕ್ಕಂಥ ಸ್ಪೀಕರು, ಡೆಪ್ಟಿ ಸ್ಪೀಕರ್ ಆಗಿ ಜವಾಬ್ದಾರಿಯನ್ನು ಇರುವಂಥದ್ದು. ಇಷ್ಟು ದಿನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಏನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ವಿ, ಅದು JDS ಮತ್ತು BJPಯ ಮೈತ್ರಿಯಾಗಿ ನಾವು ಹೆಚ್ಚಿನ ನಂಬರ್ ಇದ್ದಿದ್ದರಿಂದ ಸಹಜವಾಗಿ ನಮ್ಮ ಒಂದು ಪಕ್ಷದಿಂದ ಸಭಾಪತಿಯಾಗಿ ಕೆಲಸ ನಿರ್ವಹಿಸುವಂಥ ಕೆಲಸ ಮಾಡ್ತಾ ಇದ್ರು. ಈಗೇನು ಕಳೆದ ತಿಂಗಳು ಏನು ಕಾಂಗ್ರೆಸ್ಸಿನ ಒಂದು ಪರಿಷತ್ತಿನ ಚುನಾವಣೆ ಆದಂಥ ಸಂದರ್ಭದಲ್ಲಿ ಅವರು ಸುಮಾರು 5 ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದರಿಂದ ಇವತ್ತು 39ಕ್ಕೆ ಅವರ ಸಂಖ್ಯೆ ಏರಿದ್ರಿಂದ ಸಹಜವಾಗಿ ಅವರು ಅಧಿಕಾರವನ್ನು ಪಡೆಯುವಂಥದ್ದು, ಸ್ಪೀಕರ್ ಇರ್ಬೋದು, ಉಪಸಭಾಪತಿ ಅವರ ಪಕ್ಷದಿಂದ ಆಯ್ಕೆ ಮಾಡುವಂಥ ಕೆಲಸ ಆಗಬೇಕಾಯಿತು. ಇಲ್ಲಿ ಒಟ್ಟು ವಿಚಾರ ಏನಂದರೆ, ಒಬ್ಬ ಸಭಾಪತಿಯನ್ನು ಆಯ್ಕೆ ಮಾಡೋಕ್ಕೆ ಸಂವಿಧಾನದ ವಿಧಿ ಸುಮಾರು 187 ಪ್ರಕಾರ ಒಬ್ಬ ಆಯ್ಕೆ ಆಗಬೇಕಾದ್ರೆ ಒಬ್ಬ ಮೆಂಬರ್ ಇರ್ತಕ್ಕಂಥವ್ರು ಪ್ರಥಮವಾಗಿ ಒಂದು ಮೆಂಬರ್ ಸೆಕ್ರೆಟರಿಗೆ ಒಂದು ಮನವಿ ಮಾಡೋಕೊಳ್ಳೋಂಥದ್ದು, ನಾವು ಸಂಖ್ಯೆಯನ್ನು ಜಾಸ್ತಿ ಇದ್ದೀವಿ, ನಾವು ಇಂಥ ಪಕ್ಷದಿಂದ ನಮ್ಗೆ ಆಯ್ಕೆ ಮಾಡಿಕೊಡಿ ಅಂತ ಕೇಳುವಂಥದ್ದು, ಅದು ಗವರ್ನರ್ಗೆ ಹೋಗುವಂಥದ್ದು, ಗವರ್ನರು ಸೆಕ್ರೆಟರಿ ಮೂಲಕ ಅದನ್ನು ಮತ್ತೆ ಆ ಒಂದು ಪ್ರಕ್ರಿಯೆಗೆ ಮಾಡುವಂಥದ್ದು ಇರುತ್ತೆ. ಇವ್ಯಾವ ಪ್ರಕ್ರಿಯೆಯನ್ನು ಮಾಡ್ದಲೇ ಕೇವಲ ಒಂದು ನಟ್ಟು ಬೋಲ್ಟು ಸಂಸ್ಕೃತಿಯಿಂದ ನೇರವಾಗಿ ನೀವು ರಾಜೀನಾಮೆ ಕೊಡುವಂಥದ್ದು, ಕೇಳೋದು ಕೊಡಿ ಈಗಲೇ ಕೊಡಿ ಇಂಥದ್ದು, ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ಈ ರಾಜ್ಯ ಜನತೆಗೆ ಇವರು ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿಯಾದ ಕ್ರಮ ಜರುಗಿಸ್ತಾರೆ, ಏನೆಲ್ಲ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಈ ರೀತಿಯ ಒಂದು ಇದನ್ನ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಇವತ್ತು ಅವಿಶ್ವಾಸ ನಿರ್ಣಯ ಮಾಡಿ ಇಲ್ಲ ನಮ್ಮ ಪಕ್ಷದಿಂದ ನಮಗೆ ಆಯ್ಕೆ ಮಾಡೋದಕ್ಕೆ ಎಲ್ಲ ಒಂದು ನಂಬರ್ಸ್ ಇದೆ ಅಂತ ಮಂಡನೆ ಮಾಡ್ಬೇಕಾಯ್ತು ಇವರು. ಈಗ ಒಬ್ಬ ಸಭಾಪತಿನ ಆಯ್ತು ಏಕಾಏಕಿ ನಾವು ಪದಚ್ಯುತಿಗೊಳಿಸ್ಬೇಕಾದ್ರೆ 14 ದಿನ ಮುಂಚಿತವಾಗಿ ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗಬೇಕು, ಗವರ್ನರಿಗೆ ಪತ್ರ ಬರೆಯುವಂತ ಕೆಲಸ ಆಗಬೇಕು. ಇವ್ಯಾವ ಪ್ರಕ್ರಿಯೆ ಮಾಡ್ದಲೆ ಇವತ್ತು ಎಲ್ಲ ಒಂದ್ ಕಡೆ ನಾನು CM ಆಗಿದ್ದೀನಿ, ನಾನೇನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನೋದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇವತ್ತು ತೋರಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇವೆಲ್ಲವನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ಸಿನ ದಿಮಾಕಿನ ಒಂದು ಎಲ್ಲ ಒಂದ್ ಕಡೆ ನಡೆಗಳಿದೆಯಲ್ಲ, ಇವತ್ತು ಭವಿಷ್ಯದಲ್ಲಿ ಯಾವ ರೀತಿಯಾಗಿ ನಡ್ಕೊಬೋದು ಅನ್ನೋದಕ್ಕೆ ಇವತ್ತು ಹುಟ್ಟಾಗ್ತಾ ಇದ್ದಾರೆ ಮತ್ತೊಮ್ಮೆ. ನೀವು ಈಗ ಕಾಂಗ್ರೆಸ್ನ ದೂಷಣೆ ಮಾಡಬೇಕಾದ್ರೆ ಅಬ್ಸಲ್ಯೂಟ್ಲಿ ರೈಟ್, ನಾನು ಯಾವುದನ್ನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಹೆಂಗೆ ಅವ್ರಿಗೆ ಬೆರಳು ಮಾಡಿ ತೋರಿಸ್ತೀರಿ, ನೀವು ಹೆಂಗೆ ಇದಕ್ಕೆ ಕಾರಣ ಅಂತ ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆಂದ್ರೆ
ಸಂಖ್ಯಾಬಲ ಇವೆಲ್ಲವೂ ಕೂಡ ಸಂಖ್ಯೆ ಮೇಲೆ ನಡೆಯೋದು. course, of ಆ course, ಸಂಖ್ಯೆಗಳು ಸಂಖ್ಯಾಬಲ. ಕಡಿಮೆ ಆಗೋದಕ್ಕೆ ನೀವೆಷ್ಟು ಕಾರಣ ಆದ್ರಿ ಅಂತ ನೀವು ಪರಾಮರ್ಶೆ ಮಾಡ್ಕೊಳ್ಳಲ್ವಾ? ಇಲ್ಲ ನೋಡಿ ಮೇಡಮ್, ಇವತ್ತು ಒಂದು ಸಭಾಪತಿ ಅನ್ನೋದು ಸಹಜವಾಗಿ ಇವತ್ತು ಅವರ ಇದರಲ್ಲಿ technically ಅಲ್ಲಲ್ಲ explain ಗೊತ್ತಿಲ್ಲ, ಮಾಡಿದ್ರೆ ನಾನು ಎಕ್ಸ್ಪ್ಲನೇಷನ್ absolute ಬರ್ತಾ ಇಲ್ಲ, ಇಲ್ಲಿ ಎಕ್ಸ್ಪ್ಲನೇಷನ್ ಬರ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳು ಯಾವ ಒಂದು ವಿಧದಲ್ಲಿ ಸ್ಪೀಕರ್ ಅವ್ರಿಗೆ ಮಾತಾಡಿದ್ದಾರೆ, ಏನಾಗಿದೆ ಅಂತ ನಮಗಂತೂ ಮಾಹಿತಿ ಇಲ್ಲ. ಸೊ ಅದು ಅವರನ್ನೇ ಸ್ಪಷ್ಟನೆ ಕೊಡಬೇಕು. ಆದ್ರೆ ನೋವಾಗಿದೆ ಅಂತ ಹೇಳಿದ್ದಾರೆ ಸಭಾಪತಿಗಳು. ನೋವಾಗಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ಏನೋ ನಡೆದಿದೆ, ಅದು ಏನು ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು. ಪಕ್ಷದ ಮುಂದೆ ಹಿರಿಯರ ಮುಂದೆ ಏನೋ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಮುಂದಿನ ದಿನದಲ್ಲಿ ನಮ್ಮ ವರಿಷ್ಠರು ಮತ್ತೆ ನಮ್ಮ ರಾಜ್ಯದ ನಾಯಕರುಗಳು ಯಾವ ರೀತಿಯಾಗಿ ಅದನ್ನ ಚರ್ಚೆ ಮಾಡಿ ಮುಂದುವರಿಬೇಕು ಅನ್ನೋದೊಂದು ಯೋಚನೆ ಮಾಡೇ ಮಾಡ್ತಾರೆ. ಇದು ಬಿಡುವಂತ ಪ್ರಶ್ನೆನೇ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಏಕಾಏಕಿ ರಾಜೀನಾಮೆ ತಗೊಬೋದು, ಇನ್ನೊಂದು ಅದ್ರ ಜೊತೆಲೆ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಲೆಟರ್ನಲ್ಲೇ ಇಂಥವ್ರು ಸ್ಪೀಕರ್ ಆಗಬೇಕು, ಇಂಥವ್ರು ಉಪಸಭಾಪತಿ ಆಗಬೇಕು ಅಂತ ಬರೆದು ಕಳಿಸುವಂತ ಒಂದು ಸಂಸ್ಕೃತಿನ ಹುಟ್ಟಾಕಿದಾರಲ್ಲ, ನಾಚಿಕೆ ಆಗ್ಬೇಕು ಇವತ್ತು ಕಾಂಗ್ರೆಸ್ನವ್ರಿಗೆ. ನೀವು ಅದನ್ನ ಚಿಮಾರಿ ಹಾಕ್ತೀರಿ, ನೀವು ಕಾಂಗ್ರೆಸ್ ಹಿಂದೆ ಮಾಡಿದ್ರು ನಾವು ಮಾಡ್ತೀವಿ ಅಂತ. ಅದ್ ನನ್ಗೆ ಇನ್ನೂ ಉತ್ತರ ಬೇಕು, ಡೀಟೇಲ್ ಆಗಿ ಮಾತಾಡ್ತೀನಿ ನಿಮ್ ಜೊತೆ. ಕೇಶವ್ ಅವ್ರ ಜೊತೆ ಮಾತಾಡಬೇಕು. ಬಸವರಾಜ್ ಹೊರಟ್ಟಿ ಅಂತ ಹಿರಿಯರಿಗೆ ಕಾಂಗ್ರೆಸ್ ಒಂಥರ ಅಗೌರವ ತೋರಿದ್ರೆ ಬಿಜೆಪಿನೂ ಒಂಥರ ಅಗೌರವ ತೋರಿದೆ ಅನ್ನೋದು ನಂಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೀವೇನು ಹೇಳ್ತೀರಾ ಕೇಶವ್ ಅವರೇ? ನೋಡಿ, ಈ ವಿಧಾನ ಪರಿಷತ್ ಸಭಾಪತಿ ಅನ್ನೋದೇನೆ ಒಂದು ಸಾಂವಿಧಾನಿಕ ಹುದ್ದೆ ಆದ್ರೂ ಅದು ವಿಧಾನ ಪರಿಷತ್ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಯಾರು ಬಹುಮತ ಇರುತ್ತೋ ಅವ್ರ ಪಕ್ಷದವರಿಗೆ ಕೂತ್ಕೊಳ್ತಾರೆ. ಆ ಒಂದು ಸ್ಥಾನ ನಿಷ್ಪಕ್ಷಪಾತವಾಗಿರ್ಬೇಕು ಅನ್ನೋದು ಹೇಳ್ತೀವಿ. ಆ ಒಂದು ಸ್ಥಾನಕ್ಕೆ ಯಾವುದೇ ಒಂದು ಪಕ್ಷದ ಹೆಸರಿಡಲ್ಲ, ಆದರೂ ಆ ಪಕ್ಷದವರೇ ಯಾರೋ ಕೂತ್ಕೋತಾರೆ, ಅದೆಲ್ಲರಿಗೂ ಗೊತ್ತಿರೋದೆ. ಮತ್ತು ಹೊರಟಿಯವರಂಥ ಹಿರಿಯರು ಅವ್ರಿಗೆ ಗೊತ್ತು ಸಂವಿಧಾನದ ಪ್ರಕಾರ ನಂಬರ್ಸ್ ಯಾರಿದೆ ಅವ್ರದ್ದೇ, ನಾಳೆ ದಿವಸ ನಾನು ಅಲ್ಲಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಹುಶಃ ಅವರೇ ಗೌರವಯುತವಾಗಿ ಹೊರಗಡೆ ಹೋಗ್ತಾ ಇದ್ರು, ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತಿನ ದಿವಸ ಅವರು ಮಾತಾಡ್ತಾ ಅವರಾಗೆ ಅವರೇ ರಾಜೀನಾಮೆ ಕೊಡ್ತಿದ್ರು, ಆ ಅವಕಾಶವನ್ನ ಯಾರು ಕಲ್ಪಿಸ್ಕೊಡ್ಲಿಲ್ಲ? ಕಾಂಗ್ರೆಸ್ ಕಲ್ಪಿಸ್ಕೊಟ್ಟು. ಯಾಕಂದ್ರೆ ಅಧಿಕಾರ ಪಕ್ಷ ಅದು. ಈ ಬಿಜೆಪಿ ಅದ್ರಲ್ಲಿ ಮಾಡೋ ಪ್ರಮೇಯ ಏನಿಲ್ಲ. ಮತ್ತೆ ಇವಾಗ ಅವರು ಹೊರಟ್ಟಿ ಅವ್ರು ಮಾತಾಡಿದ್ದು ನೋಡಿದ್ವಿ, ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದು ನೋಡಿದ್ವಿ. ಇವರು ಅವ್ರಿಗೆ ಗೊತ್ತಿರೋ ಪ್ರಕಾರ ಅವ್ರ ವ್ಯಾಖ್ಯಾನ ಅವ್ರು ಮಾಡಿದ್ರು, ನಮ್ಮ ವ್ಯಾಖ್ಯಾನ ನಾವು ಹೇಳ್ತೀವಿ. ಏನಂದ್ರೆ ನೋಡಿ, ಸ್ಪಷ್ಟವಾಗಿ ಅವ್ರು ಹೊರಟ್ಟಿ ಅವ್ರು ಹೇಳ್ತಿದ್ದಾರೆ, CM ರಾಜೀನಾಮೆ ಕೇಳಿದ್ರು ನಾನು ಕೊಟ್ಟೆ ಅಂತ ಹೇಳಿ, ಅಥವಾ ಇದು ನಾನು ಸ್ವಂತ ಇಚ್ಛೆಯಿಂದ ನಾನೇ ಕೊಟ್ಟೆ ಅಂತ ಏನೂ ಎಲ್ಲೂ ಹೇಳಿಲ್ಲ. ಇಲ್ಲಿ CM ಅವ್ರು ಬಂದು CM ಅವರು ಕೇಳುವಂತ ಪ್ರಮೇಯ ಸದ್ಯಕ್ಕೆ ಇರಲಿಲ್ಲ. ಯಾಕಂದ್ರೆ ಈ ಹಿರಿಯರು ಇವರೇ ಬಿಟ್ಕೊಡ್ತಾ ಇದ್ರು. ಮತ್ತೆ ಹಾಗೆ ನೀವು ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳು ನೋಡಿದ್ವಿ. ಆ ಮಾತುಗಳಲ್ಲಿ ಆರೋಗ್ಯನ್ಸ್ ಆಫ್ ಪವರ್ ಕಾಣುತ್ತೆ, ಆ ಅಧಿಕಾರ ಮದ ಅನ್ನೋದು ಇದೆಯಲ್ಲ ಅದು ಮಾತಾಡಿಸ್ತಾ ಇದೆ ಅವ್ರನ್ನ. ನಾನು ಏನು ಕಾಣಿಸ್ತಾ ಇದೆ, ಇದು ಒಂದೇ ಅಲ್ಲ, ಈ ಅವ್ರು CM ಆದಾಗ್ಲಿಂದ ಆಗಿರೋಂಥ ಬಹಳಷ್ಟು ಬೆಳವಣಿಗೆಗಳು ನೋಡ್ತಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸಾಧಾರಣ ಕಾಂಗ್ರೆಸ್ನವ್ರಿಗೂ ಅರ್ಥ ಆಗಿದೆ, ಅವ್ರಿಗೂ ಅರ್ಥ ಆಗಿದೆ ಅದು, ಆಯ್ತಾ. ಅದು ಆ ಡಿ ಕೆ ಶಿ ಅವ್ರ ಮಾತುಗಳಲ್ಲೇ ಅದು ಗೊತ್ತಾಗುತ್ತೆ. ಯಾಕಂದ್ರೆ ನೋಡಿ, ಇನ್ನೊಂದೇನಂದ್ರೆ ಡಿ ಕೆ ಶಿ ಅವ್ರದ್ದು ಬಹಳಷ್ಟು ಎಲ್ಲ ಅವ್ರ ನಡೆಗಳು ನೋಡ್ಕೊಂಡು CM ಆದಾಗ್ಲಿಂದನೇ ಆಗಲಿ, ಇವಾಗ ಇತ್ತೀಚೆಗೆ ಅವ್ರು ಕೊಟ್ಟಿರೋ ಹೇಳಿಕೆಗಳಿಗೆ ಕೆಲವು ನೋಡ್ಕೊಡ್ರಿ, ಅವ್ರು ಯಾವಾಗಲೂ ಅಷ್ಟೇ ನಡೆಯಲೊಂದಿದೆ ದಾರಿ, ನುಡಿಯಲೊಂದಿದೆ ದಾರಿ ಅನ್ನೋದಂಗೆ ಹೋಗ್ತಾರೆ. ಅವ್ರು ಹೇಳೋದೊಂದು ಮಾಡೋದೊಂದು. ಈಗ ನೋಡಿ, ನಿನ್ನೆ ಮೊನ್ನೆದು ಈ ರಾಜೀನಾಮೆ, ಈ ಸಚಿವ ಸಂಪುಟದ ಒಂದು ಪ್ರಸಂಗ ಬಂದಾಗಲೇ ಭಾಳಷ್ಟು MLAಗಳೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಬಂದು ಮೀಡಿಯಾ ಮುಂದೆ ಏನು ಹೇಳಿದ್ರು, ರಾಜೀನಾಮೆ ಕೊಡೋರು ಕೊಡಲಿ, ಕ್ಷಣಾರ್ಧದಲ್ಲಿ ನಾವು ತಗೋತೀವಿ ಅಂತ ಹೇಳಿದ್ರು. ಆದರೆ ಮರು ದಿವಸ ಇವರೇ ಕೃಷ್ಣಪ್ಪನವ್ರ ಮನೆಗೆ ಹೋಗ್ತಾರೆ, ಇಂಡಿ ಶಾಸಕರ ಮನೆಗೂ ಅವ್ರು ಹಿರಿಯರು ಹೋಗ್ತಾರೆ ಸಂಧಾನಕ್ಕೆ ಅಂತ. ಆ ಥರ ಅಂತ ಹೇಳಿದ್ರೆ ಯಾಕೆ ಈ ಸಂಧಾನಕ್ಕೆಲ್ಲ ಹೋಗ್ಬೇಕಾಗಿತ್ತು? ಅವ್ರು ನುಡಿದ ಪ್ರಕಾರ ನಿಂತ್ಕೋಬೇಕಾಗಿತ್ತು. ಇಂಡಿ ಶಾಸಕರು ಕೊಟ್ಟಿರೋ ರಾಜೀನಾಮೆನ ವಾಪಸ್ ಪಡಿಯೋಕೆ ಯಾಕೆ ಮಾಡಿದ್ರು? ಅವು ಅಕ್ಸೆಪ್ಟ್ ಮಾಡಬೇಕಾಗಿತ್ತಲ್ವಾ? ಅದೇ ಥರ ಬಹಳಷ್ಟು ಜನ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು, ಅವ್ರುಗಳನ್ನ ಯಾವ ಥರ ಒಪ್ಪಿಸಿದ್ದಾರೆ, ಯಾವ ಥರ ಮನವೊಲಿಸಿದ್ದಾರೆ ಅಂತ ಅನ್ನೋದು ಪ್ರಶ್ನಾರ್ಥಕ. ಅವ್ರು ಯಾರೂ ಸ್ವಂತ ಇಚ್ಛೆಯಿಂದ ಹೋದ್ರೆ ಹೋಗ್ಲಿ ಬಿಡಿ, ಏನೋ ನಮ್ಮ ಪಕ್ಷ ನೋಡ್ಕೊಳ್ಳಿ ಅಂತ ಹೇಳಿ ಬಿಟ್ಟಿಲ್ಲ. ಅದು ಬೇರೆ ಬೇರೆ ಆಮಿಷಗಳಿಂದ ಅವರು ಹಿಂದೆ ಸರಿದಿದ್ದಾರೋ ಅಥವಾ ಬೆದರಿಕೆಯಿಂದ ಹಿಂದೆ ಸರಿದಿದ್ದಾರೆ ಅದನ್ನು ಗೊತ್ತಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಬೆದರಿಕೆ ಅಂತಾನೆ ಕಾಣ್ತಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಧೋರಣೆ ನೋಡ್ತಿದ್ರೆ ಹಾಗೆ ಅನಿಸುತ್ತೆ. ಬಾಲಕೃಷ್ಣ ಅವರೇ, ನೀವೀಗ ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ KPCC AICCಗೆ ಸಂಬಂಧಪಟ್ಟ ಯಾವುದೇ ವಿಚಾರ ಇದ್ರೂ ಕೂಡ ಅದೊಂದು ಲೆಟರ್ ಹೆಡಲ್ಲಿ ಬಂದರೆ ಆಕ್ಸೆಪ್ಟ್ ಮಾಡೋಣ, ಅದು ನಿಮ್ಮ ಪಕ್ಷದ ವಿಚಾರ ಅಂತ. ಸಭಾಪತಿ ಉಪಸಭಾಪತಿ ಯಾರಾಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ಲೆಟರ್ ಹೆಡಲ್ಲಿ ಬಂತು ಅನ್ನೋದಾದರೆ ಅದನ್ನು ಸಂವಿಧಾನಬದ್ಧವಾಗಿ ಏನಂತ ಕರಿಬೇಕು, ನೀವೇ ಹೇಳ್ಬಿಡಿ. ನೋಡಿ, ನಮ್ಮ ಕಾಂಗ್ರೆಸ್ ಲೆಟರ್ ಹೆಡಲ್ಲಿ ಏನಿದೆ ಓದ್ಲಾ? ಒಂದು ನಿಮಿಷ ಹೇಳಿ. ಕ್ವಿಕ್ಕಾಗಿ ಹೇಳಬೇಕು. ಕ್ವಿಕ್. ಕಾಂಗ್ರೆಸ್ ಲೆಟರ್ ಹೆಡಲ್ಲಿ ಒಂದು ಸ್ಪಷ್ಟವಾಗಿದೆ,
ನೋಡಿ, ದಿ ಆನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಆಲ್ಸೋ ಅಪ್ರೂವ್ಡ್ ದಿ ಪ್ರಪೋಸಲ್ ಆಫ್ ದಿ ಫಾಲೋಯಿಂಗ್ ಫೋರ್ಟ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆಫ್ ಕರ್ನಾಟಕ. ಅಂದರೆ ಕ್ಯಾಂಡಿಡೇಟ್ಸ್ ಅಂದರೆ ಈಗ ಏನಂತ ಹೇಳಿದ್ರೆ ನಮ್ಮ ಪಕ್ಷ ಇರ್ತಕ್ಕಂಥದ್ದು ಪಕ್ಷ ಪದ್ಧತಿಯಲ್ಲಿ ನಾವಿದ್ದೇವೆ. ಆಯ್ತು. ಸಭಾಪತಿ ಚುನಾವಣೆ ಪ್ರಕ್ರಿಯೆ ಹೇಗೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತೀನಿ. ಹೇಗೆ ಒಂದು ಸಭಾಪತಿ ತಾನು ರಾಜೀನಾಮೆ ಕೊಟ್ಟಾಗ ಸೊ ಅದರ ಚುನಾವಣೆ ನಡೀತದೆ, ಅಥವಾ ಈ ರೀತಿಯ ಸಂದರ್ಭ ಏನು ಪಕ್ಷಗಳು ಸಂಖ್ಯೆ ಜಾಸ್ತಿ ಆದಾಗ ಸೊ ಅವ್ರಿಗೆ ಬಹುಮತ ಇಲ್ಲ ಅಂತ ಹೇಳಿದಾಗ ಅವ್ರನ್ನ 2-3 ರೀತಿಯಲ್ಲಿ ನಾವು ಇಳಿಸ್ಬೋದು. ಹೇಗೆ ಒಂದು ಅವ್ರನ್ನ ಫಸ್ಟು ಒಂದು ಫಾರ್ಮಲ್ ಅದು ಮನವರಿಕೆ ಮಾಡ್ತಕ್ಕಂಥದ್ದು, ಅದು ಏನು ನಾವು ಅವ್ರಿಗೆ ಕೊಟ್ಟಂಥ ಗೌರವಕ್ಕೋಸ್ಕರ. ಇಲ್ಲ ಅಂದರೆ ಅವಿಶ್ವಾಸ, ಅಂದರೆ ನಿಮ್ಮಲ್ಲಿ ನಮಗೆ ಅವಿಶ್ವಾಸ ಇಲ್ಲ ಅಂತ ಹೇಳಿದಾಗ ಈಗ BJP ಇವರು ಹೇಳಿದ್ರು ಏನಂತ, ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತ. ಸ್ವಾಮಿ, ಫಸ್ಟ್ ಆಫ್ ಆಲ್ ಚುನಾವಣೆ ಪ್ರಕ್ರಿಯೆ ನಡೆದಿಲ್ಲ. ಯಾಕೆ ಅಂತ ಕೇಳಿ, ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಚುನಾವಣೆ ಪ್ರಕ್ರಿಯೆ ಪ್ರಶ್ನೆ ಬರಲ್ಲ, ಸದಸ್ಯರಿಗೆ ನೋಟಿಸ್ ಪ್ರಶ್ನೆನೇ ಬರಲ್ಲ. ಇಲ್ಲಿ ನಾವು ಮಾತುಕತೆ ಮೂಲಕ, ಅಂದರೆ ಬಸವರಾಜ ಹೊರಟ್ಟಿ ಅವರು ಸುದೀರ್ಘ ರಾಜಕೀಯ ಅನುಭವಿಗಳು, ಅವರಿಗೆ ವಾಸ್ತವಾಂಶದ ರಾಜಕಾರಣದ ಬಗ್ಗೆ ತಿಳಿದವರು. ಮೇಲಾಗಿ ಬಸವರಾಜ ಹೊರಟ್ಟಿಯವರೊಬ್ಬರೇ ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟಿಲ್ಲ. ಈ ಹಿಂದೆ ಸುಮಾರು ಯಾರು KT ಭಾಷ್ಯಂ ಅವರು ರಾಜೀನಾಮೆ ಕೊಟ್ಟರು ಸುಮಾರು 56ನೇ ಇಸ್ವಿಯಲ್ಲಿ. ಇದೇ ಪರಿಸ್ಥಿತಿ ಬಂದಾಗ ಅವರು ರಾಜೀನಾಮೆ ಕೊಟ್ಟರು. ಆಮೇಲೆ ವೆಂಕಟಪ್ಪನವರು ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. MS ಗುರುಪಾದಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ವೀರಣ್ಣ ಮತ್ತಿಕಟ್ಟೆ ಅವರು ಕೂಡ ಇದೇ ರೀತಿಯಾಗಿ ರಾಜೀನಾಮೆ ಕೊಟ್ಟು DH ಶಂಕರಮೂರ್ತಿ ಅವರು, ಇವರದೇ ಪಕ್ಷದ DH ಶಂಕರಮೂರ್ತಿ ಅವರು ಈ ರೀತಿಯ ಪರಿಸ್ಥಿತಿ ಬಂದಾಗ ಅವರು ಕೂಡ ಮಾತುಕತೆಯ ಮೂಲಕನೇ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನಾವು ಯಾರನ್ನು ಇಳಿಸಿರ್ತಕ್ಕಂಥದ್ದಲ್ಲ. ಯಾಕೆ? ಪ್ಲೀಸ್ ಯಾವ ಕಾರಣಕ್ಕೆ? ಕಾಂಗ್ರೆಸ್ ಪಕ್ಷ ಅವರಿಗೆ ಬಹಳ ಗೌರವವಾಗಿ ಇವತ್ತು ನಡೆಸ್ಕೊಂಡಿದೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅವ್ರನ್ನ ಮಾತುಕತೆಯ ಮೂಲಕ ಹೇಳಿದಾಗ ವಾಸ್ತವ. ಸರ್ ಒಂದೇ ಒಂದು ಮುಖ್ಯಮಂತ್ರಿ ಒಂದೇ ನಿಮಿಷ ಮಾತನಾಡಕ್ಕೆ ಬಿಡ್ರಿ ಇಲ್ಲಿ. ಹಾಗಾಗಿ ಬಸವರಾಜ ಹೊರಟ್ಟಿ ಅವರಿಗೆ ಕಾಂಗ್ರೆಸ್ ಅತ್ಯಂತ ಗೌರವ ಪೂರ್ವಕವಾಗಿ ನಡೆಸಿಕೊಂಡು ಅವರೇ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು. ಎರಡನೇ ಟೀಕೆ ಏನಿದೆ ಇವ್ರದ್ದು? ಒಂದ್ ನಿಮಿಷ ಅಲ್ಲ, ಬಸವರಾಜ ಹೊರಟ್ಟಿ ಅವರೇ ನಮಗೆ ಜಿ ಕನ್ನಡಾಗ ಮಾತಾಡಿದ್ದಾರೆ. ಹೌದು. ಏನಂತ ಸಿಎಂ ಕೇಳಿದ್ರು ಕೊಟ್ಟಿದ್ದೀನಿ, ಸ್ವಯಂ ಪ್ರೇರಿತ ತೆಗೆದು ಬಿಡಿ. ಒಂದು ಪ್ರಶ್ನೆ ಕೇಳ್ತಾರಲ್ಲಿ, ಸ್ವಯಂ ಪ್ರೇರಿತ ನಾನು ಕೇಳಿಸ್ಕೊಂಡಿದ್ದೀನಿ. ಒತ್ತಡ ಮಾಡಿದ್ರ ಅಂತ. ಇಲ್ಲ, ಒತ್ತಡ ಮಾಡಿಲ್ಲ. ಯಾವುದೇ ಒತ್ತಡ ಮಾಡಿಲ್ಲ. ಹೌದು, ಒತ್ತಡ ಮಾಡಿಲ್ಲ. ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ, ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಬಂದಿದ್ದೀನಿ, ಒತ್ತಡ ಇಲ್ಲ ಒತ್ತಡ ಇಲ್ಲ ಅಂತ ಹೇಳ್ತಾರೆ ಅವರು. ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬೇರೆ ಯಾವುದೋ ವಿಷಯ ಚರ್ಚೆ ಮಾಡಿಲ್ಲ. ಕೊಡ್ತಾನೆ ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ ರೀ, ಅವ್ರಿಗೆ ಗೊತ್ತು. ತಿರುಚಬೇಡಿ ನೀವು ಸ್ವಯಂ ಪ್ರೇರಿತ ಪದ. ಮುಖ್ಯಮಂತ್ರಿ ಜವಾಬ್ದಾರಿ ಪತ್ರ ಬರೀಬೇಕಾಯಿತು. ಮೇಡಮ್ ಒಂದ್ ನಿಮಿಷ ರೀ, ತಡ್ರಿ ಹೇಳ್ತೀನಿ ನಾನು. ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕು. ಎಲ್ಲ ರಾಜಕಾರಣ ಕ್ಲಿಯರ್ ನಾನು ಮಾಡ್ತೀನಿ ಈಗ. ಅವರು ಮೇಡಮ್ ಒಂದೇ ಒಂದು ನಿಮಿಷ. ಸೊ ಈ ಹಿನ್ನೆಲೆಯಲ್ಲಿ ಬಾಲಕೃಷ್ಣ ಅವರೇ, ಇಟ್ ಈಸ್ ನಾಟ್ ಸ್ವಯಂ ಪ್ರೇರಿತ. ಮೇಡಮ್ ಸ್ವಯಂ ಒಂದ್ ನಿಮಿಷ ಮೇಕ್ ಇಟ್ ಕ್ಲಿಯರ್. DK ಶಿವಕುಮಾರ್ ಅವರು ಬಂದ್ರು, DK ಶಿವಕುಮಾರ್ ಅವರು ಕೇಳಿದ್ರು, ಕೊಟ್ಟಿದ್ದೀನಿ. ಇಟ್ ಈಸ್ ನಾಟ್ ಸ್ವಯಂ ಪ್ರೇರಿತ. ಯಾವ ಕಾರಣಕ್ಕೆ? ಬಹುಮತ ಇಲ್ಲ, ಹಾಗಾಗಿ ಚರ್ಚೆ ಮಾಡಿದ್ದೇವೆ. ವ್ಯತ್ಯಾಸಗಳಿದೆ ಸರ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವ್ಯಾರು ಸಣ್ಣವರಲ್ಲ, ನಿಮಗೂ ಅರ್ಥ ಆಗಿದೆ, ನೀವು ಒಪ್ಕೊಳ್ಳಲ್ಲ ಅಷ್ಟೇ. ಕೃತಜ್ಞತೆ ಸರ್, ಭಾರತದಲ್ಲಿ ಪರಿಷತ್ನಲ್ಲಿ ಹಿರಿಯ ಸದಸ್ಯ ಸರ್ ಅವರು, ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಅ ಪ್ರೊಸೀಜರ್. ಅವರಿಗೆ ಅತ್ಯಂತ ನೀವು ಲೆಟರ್ ಅಲ್ಲಿ ಕಳಿಸ್ತೀರಿ ಹೆಸರುಗಳನ್ನ ಅನ್ನೋದಾದ್ರೆ ಕ್ಯಾಂಡಿಡೇಟ್ ನ ನಮ್ಮ ಪಕ್ಷದ ಆಂತರಿಕ ವಿಚಾರ ಏನು, ಒಬ್ಬ ಸ್ಪೀಕರ್ ಯಾರಾಗಬೇಕು, ಯಾವ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋದನ್ನ ನಾವು ಪ್ರಪೋಸಲ್ ಮಾಡಿರೋದು. ವೈಯಕ್ತಿಕ ಏನ್ ತಪ್ಪಿದೆ ಅದರಲ್ಲಿ? ನಾಮಿನೇಷನ್ ಬೇರೆ, ನಾವೇನು ಸಭಾಪತಿಯಾಗಿ ಆಯ್ಕೆ ಅಂತ ಕೊಟ್ಟಿದ್ದೀವಾ? ACC ಅವರು KC ವೇಣುಗೋಪಾಲ್ ಅವರು ಸಭಾಪತಿಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರ, ಅಥವಾ ಈ ಕಾಪಿಯನ್ನ ನಾವೇನಾದ್ರೂ ಸಭಾಪತಿ ಅವರಿಗೆ ಕವರಿಂಗ್ ಲೆಟರ್ ಹಾಕಿ ನಾವು ಪಕ್ಷ ತೀರ್ಮಾನ ಮಾಡಿದೆ ನೋಡಿ, ಈ ತರ ಡಿಸೈಡ್ ಮಾಡಿದೆ, ನೀವು ರಾಜೀನಾಮೆ ಕೊಡಿ ಅಂತ ನಾವು ಈ ಲೆಟರ್
ಅಗೌರವ ತೋರಿದ್ರು ಗೌರವ ಅಂತ ತೇಪೆ ಹಾಕೋ ಪ್ರಕ್ರಿಯೆ ಇದೆಯಲ್ಲ ಲೆಟರ್ ಹೆಡ್ ಬಂದ್ಮೇಲೆ ಕೆಪಿಸಿಸಿ ಲೆಟರ್ ಹೆಡ್ಗಳು ಅಲ್ಲಷ್ಟೇ ಹರಿದಾಡ್ಬೇಕು ಮಾಧ್ಯಮಕ್ಕೆ ತಲುಪಬಾರ್ದು ಅಂತ ಕಾನ್ಫಿಡೆನ್ಸ್ ವಿಚಾರಗಳಿತ್ತು ಅನ್ನೋದಾದ್ರೆ ಇವತ್ತು ಮಾಧ್ಯಮಕ್ಕೆ ಬಂದಿದೆ, ಜನರಿಗೆ ಅರ್ಥ ಆಗಿದೆ, ಬಸವರಾಜ ಹೊರಟ್ಟಿ ಅವ್ರಿಗೆ ಏನು ಅನ್ಯಾಯ ಆಗಿದೆ ಎಲ್ಲವೂ ಅರ್ಥ ಆಗ್ತಾ ಇದೆ. ಟೆಕ್ನಿಕಲಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ಯಾರಿಗ್ ಬಹುಮತ ಇರುತ್ತೆ ಅವರ ನಾನು ಅದನ್ನ ಯಾವ್ದು ಇಲ್ಲ ಅಂತಿಲ್ಲ. ಬಟ್ ನಡ್ಕೊತಿರೋ ರೀತಿ ಪ್ರಕ್ರಿಯೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಿರೋ ರೀತಿ ನಾಟ್ ಎಟ್ ಆಲ್ ಅಕ್ಸೆಪ್ಟಬಲ್. ಅದೇನಿದ್ರು ಲೆಟರ್ ಏನಿದ್ರು ಕಮ್ಯುನಿಕೇಶನ್ ಇನ್ ಬಿಟ್ವೀನ್ ಎಐಸಿಸಿ ಅಂಡ್ ಕೆಪಿಸಿಸಿ ಹೊರಗಡೆ ನೋಡಿ ಹೊರಗಡೆ ಬರ್ತಕ್ಕಂಥದ್ದು ಪತ್ರಿಕೆಯವರು ಅದನ್ನ ಲೆಟರ್ ಹೆಡ್ಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಸಹಜ. ನಾವೇನು ಇದ್ರಲ್ಲೇನು ಯಾವುದೇ ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಮೇಡಮ್. ಡೆಮೋಕ್ರಸಿ ಮೇಡಮ್, ನಮ್ಮ ಪಕ್ಷನೂ ಕೂಡ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಪಕ್ಷ. ನಾವು ಪಾರದರ್ಶಕವಾಗಿ ಇರ್ತಕ್ಕಂಥ ಪಕ್ಷ. ಆ ಹಿನ್ನೆಲೆಯಲ್ಲಿ ಆ ಲೆಟರ್ ಪಾರದರ್ಶಕವಾಗಿ ಹೋಗ್ಲಿ, ನಾವೇ ಕೊಡ್ತೇವೆ, ನಾವೇ ಪ್ರೆಸ್ ರಿಲೀಸ್ ಮಾಡಿದ್ದೀವಿ. ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ 182 ಪ್ರಕಾರ ಇಲ್ಲ. ಇದು that is press release by ಕ್ಯಾಂಡಿಡೇಟ್ ನೇಮ್ ನ ನಾವು ಪ್ರಪೋಸ್ ಮಾಡಿದೀವಿ. ಕ್ಯಾಂಡಿಡೇಟ್ ನೇಮ್ ಪ್ರಪೋಸ್ ಮಾಡಿದೀವಿ. ಇದು ಹೇಗೆ ಅಗೌರವ ಪೂರ್ವಕವಾಗಿ ಆಗ್ತದೆ? ಇದು ಹೇಗೆ ಇದು ಸಂವಿಧಾನ ಬಾಹಿರ ಆಗ್ತದೆ? ಇದು ಹೇಗೆ ಅಗೌರವದ ಸಂಕೇತ ಆಗ್ತದೆ? 7 ನಿಮಿಷ ತಗೊಂಡಿದ್ದೀರಿ. ವೇಟ್, ಗೋವಿಂದರಾಜ್ ಅವರೇ ಕಂಟಿನ್ಯೂ. ಏನ್ ಹೇಳಕ್ ನೋಡಿ ಮೇಡಮ್, ಸಂವಿಧಾನ ಪ್ರಪೋಸಲ್ ಮಾಡೋದು ಯಾರು? ಇರ್ತಕ್ಕಂಥ 75 ಜನದಲ್ಲಿ ಇದು ಬದಲಾವಣೆ ಆಗ್ಬೇಕು ಅಂತ ಒಂದು ಪ್ರಪೋಸಲ್ ನ ಇಡುವಂತದ್ದು. ಆ ಮೆಂಬರೇ ಹೋಗ್ಬಿಟ್ಟು ಯಾರಿಗೆ ಚುನಾವಣೆ ನಡೀತಿಲ್ರಿ, ಹೇಳಿಸ್ಕೊಳ್ರಿ. ನಾಟ್ ಎಲೆಕ್ಷನ್. ಹೌದ್ರಿ, ಇಸ್ ಓನ್ಲಿ ಪಾರ್ಟಿ ಕಮ್ಯುನಿಕೇಶನ್ ಮಾಡೋದು ಹೆಂಗೆ ಹೇಳ್ರಿ. ಮೋಷನ್ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಹೇಳಿ? ಸ್ವ ಇಚ್ಛೆಯಿಂದ ಬಸವರಾಜ ಹೊರಟ್ಟಿ ಅವರಿಗೆ ರಾಜೀನಾಮೆ ಕೊಡಕ್ಕೆ ಅವಕಾಶನೇ ಕೊಡ್ಲಿಲ್ಲ ನೀವು. 14ಕ್ಕೆ ಇರೋದು ಚುನಾವಣೆ. ಮೇಡಮ್ ಇದು ಕೊಡ್ರಿ ಅವಕಾಶನ. ದಾಳಿ ಯಾಕೆ ಮಾಡ್ತೀರಾ? ನಂಬರ್ನ ಇದೇನದಕ್ಕೆ ನಿಮ್ಮ ಕಾಂಗ್ರೆಸ್ನ ಮೆಂಬರ್ ಇಂದ ನೀವು ಕೊಡಬೇಕಾಗಿತ್ತು. ಏನು ಕೇಳಲಿಲ್ಲ ಅಲ್ಲಿ? ಕೆಲಸ ಮಾಡಬೇಕಾಗಿತ್ತು. ಯಾರಿಗೂ ಕಾನೂನಿಗಿಂತ ಯಾರು ದೊಡ್ಡರಲ್ಲ. ಅವರು ಬುದ್ಧಿಜೀವಿಗಳು, ಪ್ರಭಾವಿ ನಾಯಕರು. ಅವ್ರಿಗೆ ಒತ್ತಡ ಹಾಕಂತದ್ದು ಯಾರ ಕೈಲೂ ಆಗಲ್ಲ ಅಲ್ವಾ? ಅವ್ರಿಗೆ ಹೇಳ್ತಗಳಂತದೇ ಇಲ್ಲ, ಸ್ವೇಚ್ಛೆಯಿಂದ ಕೊಡ್ತಾರೆ ಅವರು. ನೀವು ಹೋಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಫೋನ್ ಮಾಡಿ ರಾಜೀನಾಮೆ ಕೊಡುವಂತ ಇತಿಹಾಸನೇ ಹುಟ್ಟಿರ್ಲಿಲ್ಲ. ಇವತ್ತು ಹುಟ್ಟಿಸಿದ್ದಾರೆ. ಅವ್ರ ಮಾತಿನ ದ್ವಂದ್ವ ಇಲ್ಲೇ ಗೊತ್ತಾಗುತ್ತೆ. ಒಂದು ಹೇಳ್ತಾರೆ ಇದು ನಮ್ಮ ಪಾರ್ಟಿಯ ಇಂಟರ್ನಲ್ ಲೆಟರ್ ಅಂತಾನು ಅವ್ರು ಹೇಳ್ತಾರೆ, ಇದು ಪ್ರೆಸ್ ರಿಲೀಸ್ ಅಂತಾನು ಹಿಂಗೆ ಹೇಳ್ತಾರೆ. ಅದು ಪ್ರೆಸ್ ರಿಲೀಸ್ ಅಂದ್ಮೇಲೆ ಇದು ಪಬ್ಲಿಕ್ ಗೆ ಇಲ್ಲ ಆಗೋದಿಲ್ಲ. ನೋಡಿ, ಮುಚ್ಚಿಡೋದಲ್ಲ ಸರ್, ನೋಡಿ ಪ್ರೊಸೀಜರ್ ಇದೆ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ಒಂದ್ ನಿಮಿಷ ಮಾತಾಡ್ತೀನಿ. ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ, ಪಬ್ಲಿಕ್ ಡಾಕ್ಯುಮೆಂಟ್ ಅಂದ್ರೆ ಪಬ್ಲಿಕ್ ಗೆ ಅಡ್ರೆಸ್ ಮಾಡಿದ್ದಾರೆ. ನಿಮ್ಮಲ್ಲಿ ನೋಡಿ ನೀವು ಅಧಿಕಾರ ಪಕ್ಷ, ನಿಮ್ ಪಕ್ಷ ಅಧಿಕಾರ ಹೌದು, ನಾವು ತಪ್ಪು ಅಂತ ಅದಲ್ಲ ಹೇಳ್ತಿರೋದು. ನೋಡಿ ಒಂದು ಸಂವಿಧಾನಿಕ ಹುದ್ದೆಗಳಿಗೆ ಒಂದು ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆ ನೀವು ಫಾಲೋ ಮಾಡಿಲ್ಲ. ನೋಡಿ, ಹೌದು, ಸಂವಿಧಾನ ನೋಡಿ, ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಿಲ್ಲ. ಒಂದು ನಿಮಿಷ ಸುಮ್ಮನೆ ಇರಿ. ಹೌದು, ಪ್ರೈವೇಟ್ ಲಿಮಿಟೆಡ್ ಕಂಪನಿ ತರ ನಡೀತಾ ಇದೆ ಅಂತ ಹೇಳ್ತಿರೋದು. ಈ 1 ಗಂಟೆ ಇರೋದು ಕೇವಲ ಕಾಂಗ್ರೆಸ್ನವರಲ್ಲ. ಕೇಶವ್ ಅವರೇ ಮಾತಾಡಿ. ಈಗ ನೋಡಿ, ಅದು ಒಂದು ಪ್ರಕ್ರಿಯೆ ಇದೆ, ಅಲ್ಲಿ ಆಯ್ಕೆ ಆಗಿರುವಂತ ಪ್ರಕ್ರಿಯೆ, ಅದು ಅದ್ರ ಪ್ರಕಾರ ನಡಿಬೇಕು. ಆದ್ರೆ ಇಲ್ಲಿ ಒಂದು ಲೆಟರ್ ನಾವು ಅನೌನ್ಸ್ ಮಾಡ್ತೀವಿ ಅಂತಂದ್ರೆ ಇವರು ಈ ಸಂವಿಧಾನ ಪ್ರಕಾರ ಅಂತಂತಾರೆ, ನಾವು ಟ್ರಾನ್ಸ್ಪರೆನ್ಸಿ ಇದೆ ಅಂತಂದ್ರೆ ಅಂದ್ರೆ
ಅವ್ರು ಅಲ್ಲಿ ಹೇಳ್ತಾರೆ ನಾವು ಮಾಡ್ತೀವಿ ಅಷ್ಟೇ. ಇದು ಬೇರೆ ಇನ್ನೇನಿಲ್ಲ. ನಾಳೆ ದಿವಸ ಆ ಲೆಟರ್ ಬರದೇ ಇದ್ದಿದ್ರು ಇವ್ರು ಬೇಕಾದವ್ರೆ ಅಲ್ಲಿ ಆಗ್ತಿದ್ರು. ಆದರೆ ಈ ಒಂದು ಪ್ರಕ್ರಿಯೆ ಏನು ನಡೀತಿದೆಯಲ್ಲ ಅದು ತಪ್ಪು ಅಂತ ನಾವು ಹೇಳ್ತಿರೋದು ಅಷ್ಟೇ. ಅವ್ರ ಪಕ್ಷದವರೇ ಅಲ್ಲಿ ಕೂತ್ಕೊಳ್ಳೋದು, ಅವರು ಅಲ್ಲಿ ಹೈಕಮಾಂಡ್ ಡಿಸೈಡ್ ಮಾಡಿದವರೇ ಹೋಗೋದು ಕೂತ್ಕೊಳ್ಳೋದು, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಆ ಒಂದು ಇಂಟರ್ನಲ್ ಲೆಟರ್ನ ತಗೊಂಬಂದು ಪಬ್ಲಿಕ್ ಅಲ್ಲಿ ಆಗ್ತದೆ. ಇಟ್ಸ್ ಎ ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋ ಲೆಟ್ರು. ಇಂಟರ್ನಲ್ ಅನ್ನೋದು ಅಲ್ಲಿ ಇಲ್ವೇ ಇಲ್ಲ, ಅದು ಹೊರಗಡೆ ಇರೋದು ಆ ಒಂದು ವಿಚಾರ. ಮತ್ತೆ ಅದೇ ಈ ಹೊರಟ್ಟಿಯವ್ರ ವಿಚಾರದಲ್ಲೇ ನಾವು ಅವ್ರಿಗೆ ಅವಮಾನ ಮಾಡ್ತೀವೋ, ಅವರು ನನಗೆ ಗೌರವಪೂರ್ವಕವಾಗಿ ನನಗೆ ಯಾರು ಅವಮಾನ ಮಾಡಿಲ್ಲ ಅಂತ ಅವ್ರೇನು ಹೇಳಿಲ್ವಲ್ಲ. ಅವ್ರ ಮನಸ್ಸಿನ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಅವ್ರು ಹೇಳಿದ್ರೆ ಬಾಯ್ಬಿಟ್ಟು ಎಲ್ಲ ನೋವಾಗಿದೆ ಅಂತ ಹೇಳ್ತಾರ. ಹಾಗೇನೆ ಇವ್ರು ಹೋಗಿ ಅವ್ರು ಕೇಳಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋವಂಥ ಒಂದು ಪ್ರಮೇಯ ಇರಲೇ ಇಲ್ಲ. ಅವ್ರ ಹಿರಿಯರು, ಗೊತ್ತಿರೋರು, ಅನುಭವಿಗಳು ಅವ್ರು ಕೊಟ್ಟು ಹೋಗ್ತಾ ಇದ್ರು. ಇವರು ಆ ತಾಳ್ಮೆ ಇಲ್ಲ ಅಷ್ಟೇ. ಆ ಅಧಿಕಾರ ದಾಹ ಇದೆಯಲ್ಲ, ಎಲ್ಲ ಬೇಗ ಆಗ್ಬಿಡ್ಬೇಕು ಅಂತ, ಅದರಿಂದಾನೇ ಈ ಗೊಂದಲಗಳಾಗ್ತಾ ಇದ್ದಾರೆ ಅದಷ್ಟೇ, ಬೇರೆ ಇನ್ನೇನಿಲ್ಲ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರು ತಿಮ್ಮೇಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ರಾಜೀನಾಮೆ ತೆಗೆದುಕೊಂಡ ರೀತಿಯ ಬಗ್ಗೆ ಪ್ರಶ್ನೆ, ಅಸಮಾಧಾನ, ಅಗೌರವ, ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಇವತ್ತು ಒಂದು ನಮ್ಮ ಕರ್ನಾಟಕದ ಜನರಲ್ಲಿ ಹಾಗೂ ಕೆಲವು ಶಾಸಕರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದು ತುಘಲಕ್ ಸರ್ಕಾರನ ಅಥವಾ ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಸರ್ಕಾರ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇದೇ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಸಂವಿಧಾನ ಟೇಬಲ್ ಕೊಡ್ತಾರೆ, ಪ್ರಚಾರ ಮಾಡ್ತಾರೆ. ಆದರೆ ಇವ್ರು ಯಾವ್ದಾದ್ರು ಸಂವಿಧಾನ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥ ಅವ್ರ ಮನಸ್ಸಿಗೆ ಪ್ರಶ್ನೆ ಮಾಡ್ಕೋಬೇಕು. ಯಾಕೆಂತಂದರೆ ನೋಡಿ ಮೇಡಮ್, ಒಂದು ಒಪ್ಕೊಳ್ಳೋಣ, ಸಭಾಪತಿ ಅದೇ ಪಕ್ಷದ ಯಾರು ಬಹುಮತ ಇರುತ್ತೆ ಆ ಸಭಾಪತಿ ಆ ಪಕ್ಷದಲ್ಲಿ ಒಬ್ಬರೇ ಸಭಾಪತಿಗಳಾಗ್ತದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂವಿಧಾನವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಮೇಡಮ್ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಅವ್ರ ಹಿರಿಯರು ಸತತವಾಗಿ ಗೆದ್ದು ಬಂದಂಥವ್ರಿಗೆ ನಡ್ಕೊಳ್ಳೋ ರೀತಿ ಯಾವ ರೀತಿ, ಒಬ್ಬರು ಫೋನ್ ಮಾಡಿ, ಒಬ್ಬರು CM ಮುಖ್ಯಮಂತ್ರಿಗಳು ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋದು ಇದೆಯಲ್ಲ, ಅದು ಏನು ನಡೀತಾ ಇದೆ ಅಂತ ಹೇಳಿ ಅರ್ಥನೇ ಆಗ್ತಾ ಇಲ್ಲ ಮೇಡಮ್. ಒಂದು ನೋಡಿ, ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಏನು ಹೇಳಿದ್ರು, ಸದನ ಸ್ಟಾರ್ಟ್ ಆದಾಗ ನಾನೇ ಕೊಟ್ಬಿಡ್ತೀನಿ, ಎಲ್ಲರಿಗೂ ಒಂದು ನಮಸ್ಕಾರವನ್ನು ಹೇಳಿ ವಂದನೆಗಳನ್ನು ಕೊಡ್ತೀನಿ ಅಂತ ಅಂದರು. ಆದರೆ ಅಲ್ಲಿವರೆಗೂ ಬಿಡೋದಕ್ಕಿಲ್ಲ. ಇನ್ನು ಸದನ ಮೇಡಮ್ ಇವತ್ತು we are 7th, ಇನ್ನು 14ನೇ ತಾರೀಕು ಸದನ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಏನು ಅರ್ಜೆಂಟ್ ಇತ್ತು ಇವ್ರಿಗೆ ಆ ರೀತಿಯಾಗಿ ತಗೊಳ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ? ನೋಡಿ, ಇವತ್ತು ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಸನ್ಮಾನ್ಯ DK ಶಿವಕುಮಾರ್ ಅವರು ಇದು ಸರ್ಕಾರವನ್ನು ನಾವೇನು ಜನ ಬಹುಮತವನ್ನು ಕೊಟ್ಟಿದ್ದಾರೆ ನಮಗೆ, ಸರ್ಕಾರ ಯಾವ ರೀತಿ ನಡೆಸ್ಕೋಬೇಕು ಅಂತಕ್ಕಂಥದ್ದು ಬಿಟ್ಟು ನಾನು ಮಾಡಿದ್ದೆ ಸರಿ ಅಂತಕ್ಕಂಥ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರೂ ಮಾತಾಡ್ಕೋತಿದ್ದಾರೆ. ಉದಾಹರಣೆಗೆ ಅದೇ ಪಕ್ಷ ಶಾಸಕರು ಯಾವ ರೀತಿ ಮಾತಾಡ್ತಾರೆ ಮೇಡಮ್, ಐ ಡೋಂಟ್ ಕೇರ್, ನಮಗೆ ಹೇಳಿದ ಆಗ್ಬೇಕಷ್ಟೇ, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಿರಿಯ ಶಾಸಕರು ಹೇಳ್ತಿರ್ತಕ್ಕಂಥ ಮಾತು. ಈಗ ಆ ಪಕ್ಷ ಶಾಸಕರನ್ನ ಅವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಆ ಸ್ಥಾನ ಇದೆಯಲ್ಲ ಮೇಡಮ್, ನಾನು ಸನ್ಮಾನ್ಯ ಬಸವರಾಜ ಅವರು ಹೊರಟಿರ ಅಲ್ಲದೆ ಆ ಸಭಾಧ್ಯಕ್ಷ ಸ್ಥಾನ ಇದೆಯಲ್ಲ, ಸಭಾಪತಿ ಸ್ಥಾನ, ಅದಕ್ಕೆ ಇವ್ರು ಗೌರವವನ್ನು ಕೊಟ್ಟಿಲ್ಲ. ಇವ್ರು ಹೇಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ? ಅದನ್ನ ಕಾಂಗ್ರೆಸ್ ಹೋಗ್ತಾರೆ ಎಷ್ಟೇ ಸಮರ್ಥನೆ ಮಾಡ್ಕೊಳ್ಳಿ, ನಾಚಿಕೆ ಆಗ್ಬೇಕು ಮೇಡಮ್. ಅವ್ರು ಸಂವಿಧಾನ ಬಗ್ಗೆ ಮಾತಾಡಬೇಕಾದಾಗ ಇನ್ನು 10 ಸಾರಿ ಯೋಚನೆ ಮಾಡಬೇಕು. ಯಾಕೆ ನೀವೆಲ್ಲ ಗೊತ್ತಿದೆಯಲ್ಲ ಮೇಡಮ್, ಸಂವಿಧಾನ ಪರವಾಗಿರ್ತಕ್ಕಂಥವ್ರು ಸಂವಿಧಾನ ಬದ್ಧ ಮಾಡ್ತೀವಿ, ಎಲ್ಲ ಸಂವಿಧಾನ ಉಳಿಸಿ ರಕ್ಷಿಸಿ ಅಂತ ಹೇಳ್ತಾರಲ್ಲ, ಇವಾಗ ಏನ್ ಹೇಳ್ತಾರೆ ಅವರು? ಈಗ ಯಾವ ರೀತಿ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅವರು? ಈಗ ಅವ್ರಿಗೆ ಲೆಟರ್ನಲ್ಲಿ ಯಾರು ಸಭಾಪತಿ ಉಪಸಭಾಪತಿ ಆಗಬೇಕು ಅಂತ ಚರ್ಚೆ ಆಯ್ತಲ್ಲ, ಔಪಚಾರಿಕವೋ ಅನೌಪಚಾರಿಕವೋ, ಈಗ ಪಕ್ಷದ ಲೆಟರ್ನಲ್ಲಿ ಅವರ ಆಂತರಿಕ ವಿಚಾರವನ್ನು ಪಕ್ಷದವ್ರಿಗೆ ತಿಳಿಸೋಕ್ಕೆ ಬಳಸ್ಕೊಳ್ಳಿ. ಇವರಾದ್ರೆ ಸೂಕ, ಇವ್ರ ಮಂತ್ರಿ ಆಗಲಿ, ಇವ್ರು ಸಚಿವ ಸ್ಥಾನದಲ್ಲಿರಲಿ, ಇವರು ಸಭಾಪತಿಗಳಿರಲಿ, ನನ್ಗೆ ಅದ್ರ ಬಗ್ಗೆನೂ ಆಕ್ಷೇಪ ಇಲ್ಲ. ಬಟ್ ಪಬ್ಲಿಕ್ ಡೊಮೈನಿಗೆ ಬಂತು, ಸಾರ್ವಜನಿಕರಿಗೆ ತಲುಪ್ತು. ಸೊ ಆಗ ಪ್ರಶ್ನೆ ಉದ್ಭವಿಸುತ್ತೆ ಮೇಡಮ್. ಪಕ್ಷದ ಒಳಗಡೆ ಆದ್ರೂ ಕೂಡ ಅವರು ಲೆಟರ್ನಲ್ಲಿ ಕೊಡ್ತಕ್ಕಂಥದ್ದು ಸಂವಿಧಾನಕ್ಕೆ ಎಸಗಿರ್ತಕ್ಕಂಥ ಅಪಚಾರ 100ಕ್ಕೆ 100. ಯಾಕೆ ಅಂತಂದ್ರೆ ಅವ್ರು ಮೇಡಮ್ ಮಂತ್ರಿಗಳು ಯಾರು ಬೇಕಾ ಮಾಡ್ಕೊಳ್ಳಿ, ಆ ಪಕ್ಷದ ನಮ್ಗೆ ನಮ್ದೇ ಒಂದ್ ನಿಮಿಷ ಕೇಳ್ರಿ, ನೀವು ಮಂತ್ರಿಗಳು ಯಾರು ಸಭಾಪತಿ ಉಪಸಭಾಪತಿ ಹೆಂಗ್ರಿ ಹೆಸರು ನೋಡಿ ಎಲ್ಲಾರು ಒಂದ್ ನಿಮಿಷ ನೀವು ಕರ್ನಾಟಕ ರಾಜ್ಯದ ಜನದ ಮರ್ಯಾದೆ ಕಳೀತಾ ಇದ್ದೀರಿ. ಸಂವಿಧಾನ ಯಾಕೆ ಇಟ್ಕೋತೀರಾ ನೀವು ಕೈಯಲ್ಲಿ? ಸಂವಿಧಾನ ಯಾಕೆ ಇಟ್ಕೋತೀರಾ ನೀವು? ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಯಾಕೆ ಹೇಳ್ತೀರಿ? ನಿಮ್ಗೆ ನಾಚಿಕೆ ಆಗಲ್ಲ? ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಪದ್ಮನಾಭನಗರದಲ್ಲಿ ಇದೆ ಸಂವಿಧಾನ ನೋಡಿ. ಆ ಹೆಸರನ್ನ ಸಭಾಪತಿ ಉಪಸಭಾಪತಿ ಸಭಾಪತಿಗಳನ್ನ ಆ ಲೆಟರ್ ಅಲ್ಲಿ ಏನ್ ಬಂತು? ಇದುವರೆಗೆ ಯಾವ್ದಾದ್ರು ಬಂದಿದ್ಯಾ? ಪದ್ಮನಾಭನಗರದಲ್ಲಿ ಎಲ್ಲ ನಡೀತದೆ ಸಂವಿಧಾನ. ಇವರಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಪದ್ಮನಾಭ ವಿಷಯ ಮಾತಾಡಿದ್ರೆ ಪದ್ಮನಾಭನಗರದವ್ರು ಇದ್ದವ್ರು ಹಿಂಗ್ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಒಂದು ಇನ್ನೊಂದು ಮೇಡಮ್, ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ಜನರ ತೆರಿಗೆ ದುಡ್ಡಲ್ಲಿ
ಹೋಗಿ 4 ಸರಿ ಸನ್ಮಾನ್ಯ ರಾಹುಲ್ ಗಾಂಧಿ ಮೀಟ್ ಮಾಡ್ಕೊಡ್ತಾರೆ, ಅವ್ರ ಅವಕಾಶ ಕೊಡೋದಿಲ್ಲ. ಇದು ನಮ್ಮ ರಾಜ್ಯಕ್ಕೆ ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥ ಅನ್ಯಾಯ. ಇದು ನೀವು ನಮ್ಮ ರಾಜ್ಯದ ಜನರು ಕ್ಷಮೆ ಕೇಳಬೇಕ್ರಿ. ಯಾಕೆಂತಂದ್ರೆ ನೀವು ಕ್ಯಾಬಿನೆಟ್ ಎಕ್ಸ್ಪೆಂಡ್ ಮಾಡಕ್ಕೆ ವಾರಂಗಟ್ಲೆ ಹೋಗಿ ಅವ್ರನ್ನ ಕಾಯ್ದು ನಾಚಿಕೆ ಅಲ್ವಾ ನಿಮ್ಗೆ? ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ನಿಮ್ಮ ಸಹಪಾಠಿ ಸಮರ್ಥನೆ ಮಾಡ್ಕೋತೀರಾ? ಈ ರೀತಿ ಇದೆ ನಿಮ್ಗೆ. ನಾಚಿಕೆ ನಿಮ್ಗೆ, ನಾಚಿಕೆ ನಿಮ್ಗೆ. ಮೇಡಮ್, ಇದು ನಿಮ್ಮಲ್ಲಿ ಇಲ್ವಾ ನೋಡ್ರಿ? ಅಪಸ್ವರ ಎಲ್ಲ ಬೇರೆ, ಸರ್ವಾಧಿಕಾರಿ ಧೋರಣೆ ಬೇರೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಬಸವರಾಜ ಹೊರಟ್ಟಿ ಅಂದಾಗ ಅವರ ರಾಜೀನಾಮೆ ಪ್ರಕ್ರಿಯೆ ಏನಿದೆ, ರಾಜೀನಾಮೆ ಸರಿಯೇ. ಬಹುಮತ ಇದ್ದವರು ಸಭಾಪತಿ ಉಪಾಪತಿ ಸ್ಥಾನದಲ್ಲಿ ಕೂತ್ಕೋತಾರೆ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ರಾಜೀನಾಮೆ ತೆಗೆದುಕೊಂಡ ಪ್ರಕ್ರಿಯೆ ಬಗ್ಗೆ ಇರುವಂತಹ ಅಸಮಾಧಾನ ಇದು. ಗೌರವಯುತ ಸ್ಥಾನದಲ್ಲಿದ್ದಂಥ ಬಸವರಾಜ ಹೊರಟ್ಟಿ ಮತ್ತು ಆ ಸ್ಥಾನ, ಹೊರಟ್ಟಿಯವರು ಹಿರಿಯರೇ, ಆ ಸ್ಥಾನವು ಗೌರವಯುತವಾದಂಥ ಸ್ಥಾನ ಆಗಿರೋದ್ರಿಂದಾಗಿ ಇಲ್ಲಿ ಸರ್ವಾಧಿಕಾರಿ ಧೋರಣೆ, ದರ್ಪದ ರಾಜಕೀಯ ಕಾಣ್ತಾ ಇದೆಯಾ ಅನ್ನುವಂಥ ಟೀಕೆ ಟಿಪ್ಪಣಿಗಳ ನಡುವೆ ಸಿದ್ದರಾಮಯ್ಯನವರು ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಅದರ ಬಗ್ಗೆ ಮಾತಾಡೋಣ ಬ್ರೇಕ್ನ ನಂತರ. ಮುದ್ದು ಪುಟ್ ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಸರಿದ ಕಾರ್ಮೋಡ, ಇಳಿದ ಒಳಹರಿವು, ತುಂಬಿಲ್ಲ ಕೆಆರ್ಎಸ್. ವಿಜಯ್ ಕಾನೂನು ಹೋರಾಟ, ವಿಧಾನಸಭೆಯಲ್ಲಿ ಶಪಥ. ರಾಜರಾಜ ಚೋಳ, ಟಿಪ್ಪು, ಬ್ರಿಟಿಷರಿಂದಲೂ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಶತಮಾನದ ಸಂಘರ್ಷ. ಜಿ ಫೋಕಸ್ ವೀಕ್ಷಿಸಿ ರಾತ್ರಿ 9:28ಕ್ಕೆ. ನ್ಯಾಯ ಸುದ್ದಿಯ ಮೂಲ ಮತ್ತು ಆಳವಾದ ವಿಶ್ಲೇಷಣೆ. ದಿನದ ಪ್ರಮುಖ ಸುದ್ದಿಗಳ ನೈಜ ಚಿತ್ರಣ. ಪ್ರಪಂಚದ ಆಗುಹೋಗುಗಳ ಅನಾವರಣ. ರಾಜ್ಯ ದೇಶದ ವಿಸ್ತೃತ ವರದಿಗಳ ಪೂರಣ. ಜಿ ಕನ್ನಡ ನ್ಯೂಸ್ DNA. ವೀಕ್ಷಿಸಿ ಪ್ರತಿದಿನ ರಾತ್ರಿ 7:55ಕ್ಕೆ. ಬಸವರಾಜ ಹೊರಟ್ಟಿಯವರು ಸಭಾಪತಿಗಳು, ಇವರ ರಾಜೀನಾಮೆ ಸಂವಿಧಾನಬದ್ಧವಾಗಿದೆ. ಅದರ ಬಗ್ಗೆ ಇಲ್ಲಿರುವ ಯಾವ ಪ್ಯಾನಲಿಸ್ಟ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಪ್ರಕ್ರಿಯೆ ಬಗ್ಗೆ ಇನ್ನೊಂದಷ್ಟು ಚರ್ಚೆಗಳನ್ನು ನಾನು ನೋಡ್ತಾ ಇದ್ದೆ ಕಳೆದ 2 ತಿಂಗಳಿಂದ. ಈಗ ನೋಡಿ, ಅದೇನದು ಸಂಪುಟ ವಿಸ್ತರಣೆ ಅಂದಾಗ ಜಾತಿ ಸಮೀಕರಣ ಅಂತ ಹೇಳ್ತಿದ್ದಾರೆ. ಆಯ್ಕೆಗಳ ಬಗ್ಗೆ ಸಿದ್ದರಾಮಯ್ಯನವರು ಇದ್ದಿದ್ರೆ ಹಿಂಗಾಗ್ತಿರ್ಲಿಲ್ವಾ ಅನ್ನುವಂಥ ಚರ್ಚೆ ಇದೆ. ಈಗ ಸ್ಪೀಕರ್ ವಿಚಾರದಲ್ಲೂ ಕೂಡ, ಸಭಾಪತಿಗಳ ವಿಚಾರದಲ್ಲೂ ಕೂಡ ತೆಗೆದುಕೊಂಡಂಥ ನಿರ್ಣಯಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಇರ್ತಿದ್ರೆ ಈ ಪರಿಸ್ಥಿತಿ ಹಿಂಗೆ ಆಗ್ತಿರ್ಲಿಲ್ಲ ಅನ್ನೋದೇ ಚರ್ಚೆ ಆಗ್ತಿದೆಯಲ್ಲ. ಯಾಕೆ ಹಿಂಗಾಗ್ತಾ ಇದೆ ನೋಡಿ ಮೇಡಮ್, ಇವತ್ತು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನ್ನೋದಿದೆಯಲ್ಲ, ಇಟ್ಸ್ ಎ ಫೇಲ್ಯೂರ್. ಹೈಕಮಾಂಡೇ ಫೇಲ್ಯೂರು. ಯಾಕೆ ಅಂತ ಕೇಳಿ, ಈಗೇನು ಕಳೆದ ಜೂನ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ 3ನೇ ತಾರೀಕು ಏನು ಪ್ರಮಾಣ ವಚನ ತೊಗೊಂಡ್ರಲ್ಲ, ಅವ್ರ ಜೊತೆ 14 ಪಟ್ಟಿಗಳನ್ನ ಮಾಡಿ ಘೋಷಣೆ ಅಂತ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಅಂತ ಕೆಲಸ ಮಾಡಿದ್ರು. ಅಲ್ಲಿಂದ ಇವತ್ತು 2 ತಿಂಗಳ ಕಾಲ ಟೈಮ್ ತಗೊಂಡು ಹಳದಿ ತೂಗಿ ಎಲ್ಲವನ್ನೂ ಮಾಡಿರ್ತಾರೆ.
ಆದರೆ ಅವರ ಪಕ್ಷದಲ್ಲಿ ಒಂದು ದೊಡ್ಡ ಒಂದು ವಿರೋಧ ಸ್ಟಾರ್ಟ್ ಆಗುತ್ತೆ. ಹೌದು. ನಾನು ನಿನ್ನೆ ಮೊನ್ನೆ ಕಾರ್ಯಕರ್ತರು ನಾಯಕರು ಸುಮಾರು ಜನ ಕಾಂಗ್ರೆಸ್ ಸಿಕ್ಕಿದಾಗ ಚರ್ಚೆ ಮಾಡ್ತಾ ಇದ್ರು. ಏನ್ರಿ ಕಾಂಗ್ರೆಸ್ಸಲ್ಲಿ ಇವತ್ತು ಪಟ್ಟಿ ಬಂದಿರೋದು ನೋಡಿದ್ರೆ ನಮ್ಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಏನ್ರಿ ಆಶ್ಚರ್ಯ ಅಂತಂದು ನಾನು ಕೇಳ್ತಾ ಇದ್ದೆ, ನಿಮ್ಮಲ್ಲಿ ದೊಡ್ಡ ಸೀನಿಯರ್ ಅಂತ ಹೇಳ್ತೀರಾ, ಹಿರಿಯರು ಅಂತ ಹೇಳ್ತೀರಾ, 7 ಬಾರಿ 8 ಬಾರಿ 5 ಬಾರಿ 3 ಬಾರಿ ಎಲ್ಲವೂ ಗೆದ್ದಿದ್ದೀರಾ, ಅವ್ರು ಯಾರನ್ನೂ ಬಿಟ್ಟು ತಗೊಂಡದಲ್ಲೇ ಈ ಹೊಸ ಒಂದು ಟೀಮ್ ಬಂದಿದೆಯಲ್ಲ, ಈ ಮಾನದಂಡ ಏನು ಅಂತ ಕೇಳಿದಾಗ ಅವರಲ್ಲೇ ಚರ್ಚೆ ಹುಟ್ಟಾಗ್ತಾ ಇರೋದೇನೆಂದ್ರೆ, ಇದು ನಮಗೆ ಆಶ್ಚರ್ಯ ಆಗ್ತಾ ಇದೆ, ಯಾರ್ಯಾರಿಗೆ ವ್ಯಾಪಾರದ ಜ್ಞಾನ ಜಾಸ್ತಿ ಇತ್ತು, ವ್ಯಾಪಾರದ ಶಕ್ತಿ ಜಾಸ್ತಿ ಬಿಜೆಪಿ ಹೇಳೋದ್ ಬಿಡ, ಕಾಂಗ್ರೆಸ್ನವರು ಅಲ್ಲಲ್ಲ, ಅದನ್ನೇ ನಾವ್ ಹೇಳ್ತಾ ಇಲ್ಲ, ಇದನ್ನ ಅವ್ರದೇ ಕಾಂಗ್ರೆಸ್ಸಿನ ಶಾಸಕರು ಅಂತ ಮಾತಾಡ್ತಿದ್ದಾರೆ. ಆಯ್ತಾ, ವ್ಯಾಪಾರಕರಣ ಯಾರಿಗೆ ಚೆನ್ನಾಗಿ ಅನುಭವ ಇತ್ತು ಅವ್ರು ವ್ಯಾಪಾರ ಮಾಡಿದ್ದಾರೆ, ತಗೊಂಡ್ಬಂದಿದ್ದಾರೆ, ಇವತ್ತು ಅಧಿಕಾರವನ್ನ ಅನುಭವಿಸೋದಕ್ಕೆ ಇವತ್ತು ಪದಗ್ರಹಣ ಮಾಡಿದ್ದಾರೆ ಅಂತ ನೇರವಾಗಿ ಹೇಳ್ತಾ ಇದಾರೆ ಮೇಡಮ್. ಇವತ್ತು ಹೋಗಿ ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರು ನಮಗೆ ಬೇಡವೇ ಬೇಡ, ಏನನ್ನೂ ಬೇಡ, ಅದೇನೆ ಅವ್ರದೇ ಪಕ್ಷದ ಇವತ್ತು ಎಷ್ಟೆಷ್ಟು ಪೇಮೆಂಟ್ ತಗೊಂಡಿದ್ದಾರೆ, ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಅವರೇ ಶಾಸಕರುಗಳೇ ಚರ್ಚೆ ಮಾಡಿದ್ರು. ನಮ್ಮ ತಿಮ್ಮಾಪುರ ಅವರು ಮಾತಾಡಿದ್ರು. ಈಗ ನಿನ್ನೆ BR ಪಾಟೀಲ್ ಕೂಡ ರಾಜೀನಾಮೆ ಮಾಡಂತ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆ ಮಾಡಿದ್ರು ಬೋರ್ಡ್ಗೆ. ಹೀಗೆ ಆಮೇಲೆ ಬಸವರಾಜ್ ಜದ್ದಲ್ ಅವರು ಕೂಡ ರಾಜೀನಾಮೆ ಮಾಡಿದ್ರು. ಒಟ್ಟು ಏನಂದ್ರೆ ಕಾಂಗ್ರೆಸ್ ಮೇಡಮ್, ಈಗ ಹೈಕಮಾಂಡ್ ಅಂದ್ರೆ ಏನು ಮೇಡಮ್, ಕೇಂದ್ರದಿಂದ ಕಳಿಸಿದ್ನ ಚರ್ಚೆ ಮಾಡಿರ್ತಾರೆ, ಮೀಟಿಂಗ್ ಆಗಿರುತ್ತೆ, ಎಲ್ಲವೂ ಕೂಡ ಒಂದು ಇದಾಗಿ ಬಂದಿದ್ದಾದ್ಮೇಲೆ ಒಂದು ಹೈಕಮಾಂಡ್ ಅಂತ ಪಟ್ಟಿ ಕಳಿಸಿದ್ಮೇಲೆ ಈ ಪಟ್ಟಿಯಲ್ಲಿ ಇಲ್ಲಿ ಬೆಂಗಳೂರಿಗೆ ಬರ್ತಿದ್ದಂಗೆ ಬದಲಾವಣೆ ಆಗುತ್ತೆ ಅಂದ್ರೆ ಇಲ್ಲಿ ಯಾರು ವೀಕ್ ಆದ್ರು, ಹೈಕಮಾಂಡೇ ವೀಕ್ ಆಗಿರ್ತಕ್ಕಂಥದ್ದು. ಅವ್ರು ಕಟ್ಟಿದ ಪಟ್ಟಿಯನ್ನ ಏಕಾಏಕಿ ಬದಲಾವಣೆ ಮಾಡಿ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಅಂದ್ರೆ ಇಟ್ಸ್ ಡಿಫೆಕ್ಟ್ ಬೈ ಹೈಕಮಾಂಡನೇ. ಇಲ್ಲಿ ನಾವು ಯಾಕೆ ಬೇಕಾದ್ರೂ ಬದಲಾವಣೆ ಮಾಡ್ಕೊಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಒಂದೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಕನ್ಸಲ್ಟ್ ತಗೊಂಡಿಲ್ಲದೆ ಇಲ್ಲಿ ದೊಡ್ಡ ಗೊಂದಲ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಇವ್ರನ್ನ ಸಿದ್ದರಾಮಯ್ಯನ ಗಣನೆಗೆ ತಗೊಂಡದಲ್ಲೇ ಅವ್ರಿಗೆ ಏಕಾಏಕಿ ಇವತ್ತು DK ಶಿವಕುಮಾರ್ ಅವ್ರನ್ನ ವರ್ತನೆ ನೋಡಿದ್ರೆ ಹೇಳಿದ್ರಲ್ಲ ಅವಾಗಲೇ ನನ್ನ ನಟ್ಟು ಬೋಲ್ಡ್ ಸಂಸ್ಕೃತಿ, ಆ ರೀತಿಯಲ್ಲಿ ಯಾರು ಏನ್ ಮಾಡ್ತಾರೆ ನೋಡೋಣ, ನಾನು ಫೋನ್ ಮಾಡ್ತೀನಿ, 2 ನಿಮಿಷದಲ್ಲಿ ರಾಜೀನಾಮೆ ಮಾಡ್ತೀನಿ, ಮಾಡಿ ತಗೊಳ್ತೀನಿ ಅಂತ ಹೇಳುವಂಥದ್ದು ಬೆದರಿಕೆ. ಶಾಸಕರಿಗೇನು ಮೇಡಮ್, ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಯಾವ ಕೆಲಸನೂ ಮಾಡೋಕ್ಕಾಗಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗಿಲ್ಲ. ಇವತ್ತೆಲ್ಲ ಒಂದ್ ಕಡೆ ವಿಚಲಿತರಾಗ್ಬಿಟ್ಟವ್ರೆ ಶಾಸಕರು. ಯಾರಿಗೂ ಒಂದು ನೆಮ್ಮದಿನೇ ಇಲ್ಲ, ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ, ಜನರು ಕೇಳೋಂಥ ಕೆಲಸನ ಮಾಡ್ಕೊಡ್ತಾ ಇದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಏನಕ್ಕ ನಾಮಕಾವಸ್ಥೆಗೆ ಶಾಸಕರಾಗಿ ಇವತ್ತು ಕಾಣಿಸ್ತಾ ಇದ್ದೀವಿ ಅಂತ ಅವರ ನೋವನ್ನ ತೋಡ್ಕೊಳ್ಳೋದಕ್ಕೆ ಅವಕಾಶ ಇಲ್ದಂಗೆ ಆಗ್ಬಿಟ್ಟಿದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. DK ಶಿವಕುಮಾರ್ ಅವ್ರು ಮಾಡಿದ ತಪ್ಪ ಹಾಗಾದ್ರೆ? ಅಲ್ಲ, ಅವ್ರು ಮಾಡಿದ ತಪ್ಪು ಅಂತಲ್ಲ. ಈಗ ಏನಂತಂದ್ರೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಜನ, ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ಅದನ್ನು ಪ್ರಶ್ನೆ ಮಾಡೋಗಿಲ್ಲ ಅನ್ನೋದು ಅವರೇ ಹೇಳ್ತಾರೆ ಬೇಕಂತಂದ್ರೆ. ಈಗ ಏನಂದ್ರೆ, ಈಗ ನೀಟು CET ಕೌನ್ಸಿಲಿಂಗ್ ಎಲ್ಲ ನಡೀತಿದೆ, ಅದೇ ರೀತಿ ಸಚಿವ ಸಂಪುಟದ್ದು ಕೌನ್ಸಿಲಿಂಗ್ ನಡೆದಿದೆ ಅಷ್ಟೇ. ಅಲ್ಲಿ ಕೆಲವರಿಗೆ ಮೆರಿಟ್ ಸೀಟ್ ಸಿಕ್ಕಿದೆ, ಕೆಲವರಿಗೆ ಪೇಮೆಂಟ್ ಸೀಟ್ ಸಿಕ್ಕಿದೆ. ಅದೇ ಇನ್ನೊಂದು ರೌಂಡ್ ಬಾಕಿ ಇದೆ, ಯಾಕಂದ್ರೆ ಇನ್ನೊಂದು ಸೀಟ್ ಇಟ್ಕೊಂಡಿದ್ದಾರೆ. ಈಗ ಕೋಟಾ ಅಲ್ಲಿ ಮೆರಿಟ್ ಕೋಟಾ ಇರುತ್ತೆ, ಪೇಮೆಂಟ್ ಕೋಟಾ ಇರುತ್ತೆ. ಅದಾದ್ಮೇಲೆ ಇನ್ನೂ ಜಾಸ್ತಿ ದುಡ್ಡು ಕೊಡೋರಿಗೆ ಮ್ಯಾನೇಜ್ಮೆಂಟ್ ಕೋಟಾ ಅನ್ನೋದಿರುತ್ತೆ. ಬಹುಶಃ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ ಕೃಷ್ಣಪ್ಪನವ್ರು ಬರ್ತಾರೆ. ಅವ್ರನ್ನ ಹೆಚ್ಚಾಗಿ ಅವ್ರನ್ನ ಲೇಔಟ್ ಕೃಷ್ಣಪ್ಪನವ್ರು ಅಂತಾನೆ ಜನ ಕರೆಯೋದು. ಸೊ ಮೋಸ್ಟ್ಲಿ ಅವರು ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ ವುಮೆನ್ ಕೋಟಾ ನೋಡಿ. ಕೌನ್ಸಿಲಿಂಗ್ ಅಲ್ಲಿ ನೀಟು CET ನೋಡಿ, ಅಲ್ಲೆಲ್ಲೂ ವುಮೆನ್ ಕೋಟಾ ಇಲ್ಲ, ಅದಕ್ಕೆ ಇಲ್ಲೂ ವುಮೆನ್ ಕೋಟಾ ಕೊಟ್ಟಿಲ್ಲ ಅಷ್ಟೇ ಅವರು. ಆದ್ರೆ ಒಂದು ಸೀಟ್ ಇಟ್ಕೊಂಡಿದ್ದಾರೆ, ಕೊಡ್ಲೇಬೇಕು. ಯಾಕಂದ್ರೆ ಇವರು ಮಹಿಳಾ ಸಬಲೀಕರಣದ ಬಗ್ಗೆ ಇಡೀ ದೇಶದಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಾವಿಲ್ಲಿ ಕೊಡದೇ ಇದ್ರೆ ತಪ್ಪಾಗತ್ತೆ ಅಂತ ಹೇಳಿ ಒಂದು ಸೀಟ್ ಕೊಡ್ತಾರೆ. ಅದು ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ನವರು ಸಿದ್ದರಾಮಯ್ಯನವ್ರನ್ನ ಮಿಸ್ ಮಾಡ್ಕೊಂತ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಯಾಕಂದ್ರೆ ಈಸ್ ಎ ಸ್ಟೇಟ್ಸ್ ಮ್ಯಾನ್. ಅವ್ರಿಗೆ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿತ್ತು. ಅವರಲ್ಲಿ ನನಗೆ ಅಧಿಕಾರ ಇದೆ, ನಾನು ಏನ್ ಮಾಡೋದು ನಡೆಯುತ್ತೆ ಅನ್ನೋ ಒಂದು ಇದರಲ್ಲಿ ಅವರು ಅಳ್ದು ತೂಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಇವಾಗ ಇವ್ರು ಬಂದಿದ್ದಾರೆ, ಇವ್ರ ಅಧಿಕಾರದ ಅರ್ಪ ಇವ್ರು ತೋರಿಸ್ತಾ ಇದ್ದಾರೆ. ಇವರು ಮುಂಚೆ ಒಂದು ಸಭೆಯಲ್ಲೇ ಕೇಳಿದೀವಿ ನಾವು, ಏನಂತಂದ್ರೆ ಕೊಡದೇ ಇದ್ರೆ ಒದ್ದು ಕಿತ್ಕೋತೀವಿ ಅಂತ. ಅದನ್ನ ಎಲ್ಲ ಪೋಸ್ಟ್ಗಳಲ್ಲೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಷ್ಟೇ ಅವರು. ನೋಡಿ, ಏನು ಮಿತ್ರರು ಹೇಳಿದರು, DK ಶಿವಕುಮಾರ್ ಅವರ ಸರ್ವಾಧಿಕಾರಿ ಧೋರಣೆ, ಒದ್ದು ಕಿತ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವರು ಸನ್ಮಾನ್ಯ DK ಶಿವಕುಮಾರ್ ಅವರು ಆ ಮಾತನ್ನು ಸದನದಲ್ಲಿ ಹೇಳಿರೋದು ನಿಜ. ಯಾವ ಕಾರಣಕ್ಕೆ ಹೇಳಿದ್ದಾರೆ? ಅವ್ರು ಹೇಳಿರ್ತಕ್ಕಂಥ ಅರ್ಥದ ಏನಂತ ಹೇಳಿದ್ರೆ, ಈಗ ನೀವು ಹಾಡು ಭಾಷೆಯಲ್ಲಿ ನೋಡಿ, ಯಾವುದೇ ಒಂದು ವಿವಾದ ಬಂದಾಗ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದರು ಅಂತ ಹೇಳ್ತಾರೆ, ಹೈಕೋರ್ಟ್ ಕದ ತಟ್ಟಿದರು ಅಂತ ಹೇಳ್ತಾರೆ. ಒಂದು. ಎರಡನೇದು, ಪಕ್ಷದ ಕದ ತಟ್ಟಿದರು ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ, ನಮ್ಮ ಅರ್ಜಿಯನ್ನು ನಾವೇನು ಭಾಳ ಆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ಶಾಸಕರಿದ್ದೀವಿ, ಕಮಿಟಲ್ಲಿದ್ದೀವಿ,
ಆಸಕ್ತಿ ಇದೆ. commitment ಸರ್ ನಾವು ಅದು? ಆಗ್ರಹಪೂರ್ವಕ ಏನ್ ಒಂದು ನಿಮಿಷ commitment ಸರ್? ಮೇಡಮ್ Commitment. ಪ್ಲೀಸ್ ಪ್ಲೀಸ್ ಅಲ್ಲ, ಸರ್ commitment. ಗೋವಿಂದರಾಜ್ ಅವರೇ ಕೇಳಿ ನಾನು ಸರ್. ಸಹಕಾರ ಕೊಟ್ಟಿದ್ದೀನಿ ಅಂದ್ರೆ ಆಗ್ರಹ ಪೂರಕವಾಗಿ ತಮ್ಮ ಹಕ್ಕನ್ನ ಮಂಡನೆ ಮಾಡುವುದು ಅಂತ ಅದರ ಅರ್ಥ. ಅವರು ಫಿಸಿಕಲಿ ಅಸಾಲ್ಟ್ ಅಂತ ಹೇಳಿಲ್ಲ ಸರ್. ಸರ್, ಎಲ್ಲಿ? ಸರ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಫಿಸಿಕಲಿ ಅಸಾಲ್ಟ್ ನಿಮ್ಮ ಅಂತ ಹೇಳಿಲ್ಲ commitment ಅವರು. ವ್ಯಕ್ತಪಡಿಸೋದು ಅಥವಾ ಕಚೇರಿಲಿ ಇರಬೇಕಾಗಿತ್ತು. ದಬ್ಬಾಳಿಕೆಯಿಂದ ಅಂತ ಅವ್ರು ಹೇಳಿಲ್ಲ. ಅವರ ಅರ್ಥ ಅವರ ಆಗ್ರಹ ಪೂರ್ವಕವಾಗಿ ಎಲ್ಲಿ ನಮ್ಮ ನಮ್ಮ ನಾಯಕರ ಮನೆಯಲ್ಲಿ ಅಥವಾ ಪಕ್ಷದ ಕಚೇರಿ ಪಕ್ಷದಲ್ಲಿ ಆಗ್ರಹ ಪೂರ್ವಕವಾಗಿ ತಮ್ಮ ಬೇಡಿಕೆಯನ್ನ ಹೇಳಿದ್ದಾರೆ. ಮೇಡಮ್ ಆ ಪಾಯಿಂಟ್ ಆಯ್ತು. ಮೇಡಮ್ ಆಯ್ತಾ ಪ್ಲೀಸ್ ಸರ್ ಪ್ಲೀಸ್ ಒಂದ್ ನಿಮಿಷ ಸರ್. ನಾವು ಇಲ್ಲಿ ಡಿಬೇಟ್ ಕೂತಿದ್ದೀವಿ. ನಾವು ಪದ ಬಳಕೆಯಲ್ಲಿ ಎಚ್ಚರ ವಹಿಸಬೇಕು. ಪದ ಬಳಕೆಯಲ್ಲಿ ಎಚ್ಚರ ವಹಿಸಬೇಕು. ಹೌದು, ಪದ ಬಳಕೆ ತಪ್ಪು. ಸದನದಲ್ಲಿ ಆ ತರ ಪದ ಬಳಕೆ ತಪ್ಪು. ನಾವು ಹರಟೆ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡಕ್ ಆಗೋದಿಲ್ಲ. ಅಗ್ರಿಮೆಂಟ್ ಆಗೈತೆ ಅಂತ ಹೇಳೋರು ಏನ್ರಿ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರು ಮಾಡ್ಕೊಳ್ಳೇಬೇಕು. ನಾಯಕರನ್ನು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಲ್ಲ. ಬಿಜೆಪಿ ಅವರಿಗೆ ಪದ ಬಳಕೆ ಮುಖ್ಯ ಅಲ್ಲಿ. ಬಾಲಕೃಷ್ಣ ಅವರೇ, ಡಿ ಕೆ ಶಿವಕುಮಾರ್ ಅವ್ರ ಪ್ರತಿಯೊಂದು ಸ್ಟೇಟ್ಮೆಂಟ್ ನಾವು ಗೂಗಲ್ಗೆ ಹಾಕಿ ಒಳರ್ಥ ತಗೊಂಡು ಅರ್ಥ ಮಾಡ್ಕೊಂಡು ರಿಪ್ಲೈ ಮಾಡ್ಬೇಕಾ? ಸದನದಲ್ಲಿ ಅರ್ಥ ಮಾಡ್ಕೊಂಡು ತಕ್ಕಡಿಲ್ ಹಾಕಿ ಇದಿಷ್ಟು ತೂಗುತ್ತೆ ಪ್ಲೀಸ್ ಒಂದ್ ನಿಮಿಷ ಮೇಡಮ್. ಈಗ ಆಯ್ತು, ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಇವ್ರು ಹೇಳಿದ್ರಲ್ಲ, ಆ ರೀತಿಯಾಗಿ ಹೇಳಿದ್ರು ಅಂತ ನೀವು ಹೇಳ್ತೀರಲ್ಲ. ಯಾವತ್ತಾದ್ರೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗ ಧರ್ಮಸಿಂಗ್ ಅವ್ರ ಸಂಪುಟದಲ್ಲಿ ಅವ್ರಿಗೆ ಮಿನಿಸ್ಟರ್ ಸಿಗ್ಲಿಲ್ಲ. ಅದಾದ ನಂತರ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲೂ ಕೂಡ ಆರಂಭದಲ್ಲಿ ಆದ್ರೆ ಅವ್ರು ಎಲ್ಲಾದ್ರೂ ಒಂದು ಪಕ್ಷದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ಹಾಕಿರ್ತಕ್ಕಂಥ ಒಂದೇ ಒಂದು ಕ್ಲಿಪ್ ಅನ್ನ ನೀವು ತೋರಿಸಿ ನಾನು ರಾಜಕಾರಣದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಏನ್ ಹೇಳ್ತದೋ ಅದನ್ನು ಕೇಳ್ಕೊಂಡು ಬಂದಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅವರು ಮಾತನಾಡಿದ್ದಾರೆ ಹೊರತು ಯಾವ ರೀತಿಯಾಗಿ ಅವರ ಶಿಸ್ತು, ಪಕ್ಷ ನಿಷ್ಠೆ, ಧರ್ಮಿಷ್ಠ ಮನೋಭಾವ. ಮೂರನೇ ಪಾಯಿಂಟ್ ಆರ್ ಅಗೇನ್ಸ್ಟ್ ಚಾಪ್ಟರ್ ಕ್ಲೋಸ್. ಈಗ ಮೂರನೇದು ಬಿಜೆಪಿ ಹೋಗ್ತಾರೆ ಏನಂತ ಹೇಳಿದ್ರು, ಬಿಜೆಪಿ ಎಪಿ ಹೋಗ್ತಾರೆ ಹೇಳಿದ್ರು ಏನಂತ, ಈ ಸಂಪುಟ ದುಡ್ಡಿರೋರಿಗೆ ಕೊಟ್ಟಿದ್ದಾರೆ ಹಾಗೆ ಈಗ. ಒಂದ್ ನಿಮಿಷ ಶಾಸಕರುಗಳು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆ ನಿಮ್ಗೆ? ನಿಮ್ಮ ಮೇಲೆ ಸನ್ಮಾನ್ಯ ಯತ್ನಾಳ್ ಅವರು ಏನೆಲ್ಲ ಹೇಳಿದ್ರು ಪೋಸ್ಟ್ಗೆ ನಮ್ಮ ಹೇಳಿಕೆ ಅಲ್ಲರೇ, ಅದ್ರ ಬಗ್ಗೆ ಹೇಳ್ರಿ. ಹಾಗಾದ್ರೆ ಅವ್ರು ಹೇಳಿದ್ದೆಲ್ಲ ಸತ್ಯನಾ? ಯತ್ನಾಳ್ ಹೇಳಿದ ಸತ್ಯನಾ? ಒಂದ್ ನಿಮಿಷ ಮೇಡಮ್ ಇವ್ರ ಹಾಳಾಗಿರೋ ಕೇಕ್ ಇಟ್ಬಿಟ್ಟು ಮೇಲ್ಗಡೆ ಚರಿ ಇಟ್ಬಿಟ್ರೆ ನಾವು ಚರಿ ನೋಡ್ಬೇಕಾ? ಏನ್ ಸರ್ ಇದು? ಬಸವಂತಪ್ಪ ಅಗ್ರಿ, ಹ್ಯಾಟ್ಸ್ ಆಫ್, ಇಟ್ಸ್ ಅ ಗ್ರೇಟ್ ಡಿಸಿಷನ್. ವಾಟ್ ಅಬೌಟ್ ನಾಗೇಂದ್ರ? ಪ್ಲೀಸ್ ಮೇಡಮ್, ಬಸವಂತಪ್ಪ ಒಬ್ಬ ಕಾರ್ಮಿಕರ ಮಗ. ಕಾರ್ಮಿಕರ 3 ದಿವಸದಿಂದ ನಮಗೆ ಸಾಕಾಗಿದೆ ಸರ್ ಎಕ್ಸ್ಪ್ಲನೇಷನ್ ಕೇಳಿ. ನಾಗೇಂದ್ರ ಅವರು ಹೇಳಿ, ಇದುವರೆಗೂ ಒಬ್ಬರೇ ಒಬ್ರು ಕಾಂಗ್ರೆಸ್ ವಕ್ತಾರರು ಯಾವ ಮಾನದಂಡದಲ್ಲಿ ನಾಗೇಂದ್ರ ಅವರು ತಗೊಂಡಿದ್ದೀರಾ ಅನ್ನೋದಕ್ಕೆ ಒಂದೇ ಒಂದು ಉತ್ತರ ಇವತ್ತಿಗೂ ಕೊಟ್ಟಿಲ್ಲ. 3 ದಿವಸದಲ್ಲಿ ಬಸ್ನಲ್ಲೇ ಬರ್ತಕ್ಕಂತ ಬಸವಂತಪ್ಪ ಅವ್ರ ಬಗ್ಗೆ ಗೊತ್ತು ಸರ್, ನಮಗೆ ಗೊತ್ತು ಸರ್. ವಿ ನೋ ಹ್ಯಾಟ್ಸ್ ಆಫ್. ಹಾಗಾದ್ರೆ ಕೃಷ್ಣಪ್ಪ ಅವರಿಗೆ ಯಾಕೆ ಮಾಡಲಿಲ್ಲ ನಾವು? ನೋಡಿ, ನಾಗೇಂದ್ರ ಅವರಿಗೆ ಯಾಕೆ ಮಾಡಿದ್ರಿ ಹೇಳಿ? ಪ್ರಶ್ನೆನ ನಾಗೇಂದ್ರ ಅವ್ರಿಗೆ ಮಾಡಬಾರ್ದು ಅಂತ ನೀವು ನೈತಿಕವಾಗಿ ಕೇಳ್ತಾ ಇದ್ದೀರೋ? ನೈತಿಕವಾಗಿ ಕೇಳ್ತಾ ಇದ್ದೀರೋ? ಕಾಂಗ್ರೆಸ್ ಭ್ರಷ್ಟಾಚಾರ ಮುಕ್ತ ಮಾಡೋರು ನೀವು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ತಗೊಂಡಿದ್ದಾರೆ. ಪ್ರತಿಪಕ್ಷಕ್ಕೆ ಅದೇ ಕೆಲಸನಾ? ಮೇಡಮ್ ಇವತ್ತು ಯಾವ ಕಾನೂನಲ್ಲಿ ಅವರು ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅದೊಂದು ನನಗೆ ಇವತ್ತಿನ
ಇವತ್ತಿನವರೆಗೂ ಒಂದು ಅರ್ಥ ಆಗಿಲ್ಲ ಏನು ಅಂದ್ರೆ ನಾನು ನಿಮ್ಮ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ನೀವು ನಿಮ್ಮ ಬಗ್ಗೆ ಹೇಳಬೇಕು. ನೀವು ಬಿಜೆಪಿ ಬಗ್ಗೆ, JDS ಬಗ್ಗೆ, AAP ಬಗ್ಗೆ, KRS ಬಗ್ಗೆ ಮಾತಾಡೋದಿಲ್ಲ. ಅಲ್ಲ, ನೀವು ನಿಮ್ಮ ಬಗ್ಗೆ ಹೇಳಿ. ಓ, ಇದು ತಪ್ಪಾಗಿರ್ಬೋದು, ಇಂಥ ಅಭಿಪ್ರಾಯ ಮಾಧ್ಯಮದಿಂದನೂ ಬರ್ತಾ ಇದೆ, ಜನರಿಂದನೂ ಬರ್ತಾ ಇದೆ, ಕರೆಕ್ಷನ್ ಮಾಡ್ಕೊಳಕ್ ಅವಕಾಶ ಇದ್ರೆ ಮಾಡ್ಕೊಳ್ಳೋಣ ಅನ್ನೋದು ಬರ್ಬೇಕೇ ಹೊರತು ಅರೆ ಯಡಿಯೂರಪ್ಪನವ್ರು ಜೈಲಿಗೆ ಹೋಗ್ತಿದ್ದಾರೆ, ಕುಮಾರಸ್ವಾಮಿ ಅವ್ರ ಮೇಲೆ ಕೇರಳಹಳ್ಳಿ ಕೇಸ್ ಹಂಗೆ ಇದೆ, ಅದಾ ಸಮರ್ಥನೆ, ಇದಾ ಉತ್ತರ. ಏನಾಗಿದೆ ಕಾಂಗ್ರೆಸ್ನವ್ರು ನಿಮ್ಗೆಲ್ಲ? ಬಹಳ ಆಶ್ಚರ್ಯ ಆಗುತ್ತೆ. ತಿಮ್ಮೇಗೌಡ್ರೆ, ಸಮರ್ಥನೆ ಹೇಳ್ತಾ ಇಲ್ಲ, ನಾಟ್ ಅಕ್ಸೆಪ್ಟೇಬಲ್. ಅವರು ಮಾಡಿದ್ದಾರೆ, ಒಬ್ಬ ಬಸವಂತಪ್ಪರನ್ನ ಇಟ್ಕೊಂಡು ನೀವೆಲ್ಲನೂ ಸಮರ್ಥಿಸ್ಕೊತೀರಿ ಅಂದ್ರೆ ಯಾರು ಒಪ್ಕೋತಾರೆ ಇದನ್ನ? ಪ್ಲೀಸ್ ಹೇಳಿ. ಕಾಂಗ್ರೆಸ್ನ ವಕ್ತಾರರ ವಾದ ಹೇಗಿದೆ ಅಂತಂದ್ರೆ, ನಮ್ಮ ಸರ್ಕಾರ ಏನ್ ಮಾಡೋದು ಸರಿ ಅಂತಾರೆ. ಇವತ್ತು ನಾವಲ್ಲ, ರಸ್ತೆಗಳಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ. ನಾಗೇಂದ್ರ ಅವರು ನೋಡಿ ಮೇಡಮ್, ಜೈಲ್ಗೆ ಹೋಗಿ ಬಂದಿದ್ದಾರೆ. ಅದೇ ಆ ಟೈಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಹೌದು, ನಮ್ಮಲ್ಲಿ ಭ್ರಷ್ಟಾಚಾರ 187 ಕೋಟಿ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. 187 90 ಆಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಪೂರ್ತಿ ನಿರ್ಮೂಲನೆ ಮಾಡಕ್ಕಾಗಲ್ಲ, ಪ್ರಯತ್ನ ಮಾಡ್ತೀವಿ. ಒಪ್ಕೊಂಡ್ರು, ಒಪ್ಕೊಂಡ್ರು, ಆಯ್ತಾ ಮೇಡಮ್. ಆದ್ರೆ ತೀರ್ಪು ಬಂದ ಮೇಲೆ ಕೂರ್ಸಿಯಲ್ಲಿ, ತೀರ್ಪು ಬಂದ ಮೇಲೆ ಕೂರ್ಸಿಯಲ್ಲಿ. ಒಂದು ನಿಮಿಷ, ಇಟ್ ಈಸ್ ಅ ಡೆಮೋಕ್ರಸಿ, ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್. ಇದು ಡೆಮೋಕ್ರಸಿ, ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು. ನೋ ನೋ ನೋ, ನೈತಿಕವಾಗಿ ಅಂತ ಕೇಳಿದ, ಅದಕ್ಕೆ ಬಿಜೆಪಿ ಅವರಿಗೆ ಕೇಳಿ, ಜನಾರ್ದನ್ ರೆಡ್ಡಿ ಅವರು ಇಲ್ವಾ? ಸರ್ಕಾರ ನಿಮ್ದಿದೆ, ನೀವು ಉತ್ತರ ಕೊಡ್ಬೇಕು. ನೀವು ನಿಮ್ದು ಸರ್ಕಾರ ಇದ್ದಾರೆ, ನೀವು ಉತ್ತರ ಕೊಡ್ಬೇಕು. ಮೇಡಮ್ ಮೇಡಮ್, ಅದರ ಅರ್ಥ ನೈತಿಕವಾಗಿ ಒಬ್ಬ ಹಿರಿಯರಿಗೆ ಅಗೌರವ ತೋರಿಸ್ತೀರಿ, ಆರೋಪಗಳನ್ನು ಸಮರ್ಥಿಸ್ಕೊಳ್ತೀರಿ ಅನ್ನೋದಾದ್ರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಎಲ್ಲೋಯ್ತು? ಮೂಟೆ ಕಟ್ಟಿರೋ ಇಟ್ಟಿದ್ದೀರಾ ಹಿಂಗೆ. ಒಪ್ಪಲ್ಲ. ತಿಮ್ಮೇಗೌಡ್ರೆ ಇರಿ. ನೋಡಿ ಮೇಡಮ್, ಇವತ್ತು ಕಾಂಗ್ರೆಸ್ ಸರ್ಕಾರ ನೋಡ್ಬಂದು ನೀವು, ಇವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಮಾಡಿ 2 ತಿಂಗಳು ತಗೊಂಡ್ರು, ಇನ್ನು ಕ್ಯಾಬಿನೆಟ್ ರಿಶಫಲ್ ಮಾಡೋದಕ್ಕೆ. ಜೊತೆ ಆದ್ರೂ ಕೂಡ ಇನ್ನು ಮಂತ್ರಿಗಳಿಗೆ ಖಾತೆಗಳು ಕೊಟ್ಟಿಲ್ಲ. ಇವತ್ತು ನಮ್ಮ ರಾಜ್ಯದ ಎಂತ ಪರಿಸ್ಥಿತಿ ಇದೆ? ಮಳೆಗಾಲ ಬಂದಿದೆ, ಬಿಜೆಪಿ ಗವರ್ಮೆಂಟ್ ಅವಾಗ ನೀವು ವಿರೋಧ ಪಕ್ಷದಲ್ಲಿ ಅವ್ರು ಮಾಡಿದ್ದೆ ಮಾಡ್ಬೇಡ, ಏನ್ ಹೇಳ್ತಿದ್ರು? ಮಾಡಿದ್ದೆ ಬೇಡ, ನೀವು ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಬಿತ್ತನೆ ಕಾಲ ಕೃಷಿ ಸಚಿವರು ಯಾರು ಅಂತೇಳಿ ಹುಡುಕ್ಬೇಕಾಗಿದೆ. ಒಂದು ಮುಖ್ಯಮಂತ್ರಿ ಕಚೇರಿಗಳಲ್ಲಿ 16 ಜನ ಸಚಿವರು ನೋಡಿ ಮೇಡಮ್, ರಾತ್ರಿ ಕೆಲಸ ಮಾಡ್ತಿದ್ದಾರೆ ಅವರು. ಇವತ್ತು ಯಾವುದು ಎಲ್ಲ ಇಲಾಖೆ ನೋಡಿ ಮೇಡಮ್, ಇದುವರೆಗೆ ಏನಾಗಿತ್ತು? ಒಂದು ನಿಮಿಷ ಮೇಡಮ್, ನಾನು ಹೇಳೋವರೆಗೂ ಮೇಡಮ್, ಮೇಡಮ್ ಇದುವರೆಗೆ ಏನಾಗಿತ್ತು? ಸರ್ 3 ವರ್ಷ ಜಸ್ಟ್ ಮುಖ್ಯಮಂತ್ರಿ ಕುರ್ಚಿಲಿ ಮುಗಿಸ್ಬಿಟ್ಟಿದ್ದೀರಿ ಮೇಡಮ್. ಮೇಡಮ್ ಇಲಾಖೆವಾರು ನಿಮ್ಮ ಕಾಲದ ಬಗ್ಗೆ, ಸಮಯದ ಬಗ್ಗೆ ಜ್ಞಾನ ಇಲ್ವಾ? ಮೇಡಮ್ ಮೇಡಮ್ ಮಾಡ್ತಾ ಇದೀವಿ. ಎಲ್ಲ ಸಚಿವರು ಹೋಗಿ ಇವತ್ತು 3 ದಿನದಿಂದ ಬರ ಅಧ್ಯಯನ ಮಾಡ್ತಿಲ್ವಾ? ಎಲ್ಲ ಸಚಿವರು ಹೋಗಿದ್ದಾರೆ. ದಾವಣಗೆರೆ ಇದುವರೆಗೂ ಹೋಗಿಲ್ಲ. ಸ್ಕೀಮ್ಗಳು ಕೊಟ್ಟು ಜನಗಳನ್ನ ನೆಮ್ಮದಿಯಾಗಿಲ್ವಾ? ಇಲ್ಲ. 7 ಸಚಿವರು ಹೋಗಿದ್ದಾರೆ ಅಂತಂದ್ರೆ SS ಮಲ್ಲಿಕಾರ್ಜುನ ಅವರು ಹೋಗಿದಾರಾ? ಬಸವಂತಪ್ಪ ಅವರು ಹೋಗಿದಾರಾ? ಹೇಳಿ ಹೇಳಿ ನೋಡೋಣ. ಒಂದು ಒಬ್ರು ಇಬ್ರು ಯಾವ್ದೋ ಬೇರೆ ಕಾರಣಗಳಿಗೆ ಇವತ್ತೇನ್ ಮಂತ್ರಿ ಮಂಡಲವನ್ನು ರಚನೆ ಮಾಡಿದ್ದಾರೆ, ಇದಿನ್ನೂ ಸರಿಯಾಗಿ ಒಂದು ಹಂತಕ್ಕೆ ಬರಕ್ಕೆ ಇನ್ನೂ 15 ದಿವಸ ಬೇಕು. ಅಷ್ಟಲ್ಲಿ ಏನೇನ್ ಬೇಕಾದ್ರೆ ಆಗ್ಬೋದು, ಇವ್ರು ಏನ್ ಬೇಕಾದ್ರೆ ಹೇಳ್ಕೋಬಹುದು, ಎಷ್ಟೇನ್ ಬೇಕಾಗುತ್ತೆ. ಯಾಕಂದ್ರೆ ಅದೇ ಪಕ್ಷದ ಶಾಸಕರು ಏನೇನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಡೈಲಿ ವಾಹಿನಿಗಳಲ್ಲಿ ನೋಡ್ತಾ ಇದ್ದೇವೆ. ನಾನು ಕೇಳ್ತಕ್ಕಂಥದ್ದು, ಅದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ 8 ಜನ ವಲಸೆ ಬಂದವರು ನೀವು ಕೊಟ್ಟಿದ್ದೀರಾ, ಈಗ ಇನ್ನೊಂದು ಸ್ಟಾರ್ಟ್ ಆಗಿದೆ. ಮೂಲ ವಲಸೆ ಏನು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ತೋರಿಸ್ತಾ ಇದ್ದಾರೆ, ನಮಗೆ ಕಾಣಿಸ್ತಾ ಇದೆ. ಇವತ್ತು ಏನು ಸನ್ಮಾನ್ಯ DK ಶಿವಕುಮಾರ್ ತೋರಿಸ್ತಾ ಇದಾರಲ್ಲ, ಈ ಒಂದು ದರ್ಪ ಇರ್ಬೋದು, ಅದಕ್ಕೆ ಅವ್ರು ಹೇಳ್ತಾರೆ ಏನು ಹೇಳ್ಕೋಬಹುದು ಕಾಂಗ್ರೆಸ್ನವರು, ಆದರೆ ನಡ್ಕೊಳ್ತಕ್ಕಂಥ ರೀತಿ ಒಂದು ಒಪ್ತಕ್ಕಂಥದ್ದಲ್ಲ. ಜೊತೆಗೆ ಇವತ್ತೇನು ಕಾಂಗ್ರೆಸ್ ಹೈಕಮಾಂಡ್ನಿಂದ ಆ ಲೆಟರ್ಡಲ್ಲಿ ಬಂದಿರತಕ್ಕಂಥದ್ದು, ಅವ್ರು ಇನ್ನು ಮುಂದೆ ಸಂವಿಧಾನನ ರಕ್ಷಿಸ್ತೀವಿ ಅಂತ ಏನಾದ್ರು ಹೇಳಿದ್ರೆ ಜನಗಳು ಚೀಮಾರಿ ಆಗ್ತಾರೆ. ಬರೀ ಅವ್ರ ಶಾಸಕರಲ್ಲ, ಜನಗಳು, ನಾವು ವಿರೋಧ ಪಕ್ಷ ನಾವು ಕೂಡ ಮಾತಾಡ್ತೀವಿ. ಸಚಿವರಿಂದ ಕೇಶವ ಹತ್ರ ಮಾತಾಡ್ತೀನಿ. ಓಕೆ, ಗಾಟ್ ಗಾಟ್ ದ ಕಾಂಟೆಕ್ಸ್ಟ್.
ಇವ್ರು ಮಾತೆತ್ತರೆ ಯಡಿಯೂರಪ್ಪನವ್ರು ಒಬ್ಬರೇ ಇದ್ರು ಯಡಿಯೂರಪ್ಪನವರು ಒಂದು ಏನು ಓದ್ ತಗೊಂತಾರೆ ಅದ್ರ ನೆಕ್ಸ್ಟ್ ಡೇನೆ ಸಿಕ್ಕಾಪಟ್ಟೆ ಮಳೆ ಬಂದು ನೆರೆ ಬಂದ್ಬಿಟ್ಟಿರುತ್ತೆ. ಯಾವುದಕ್ಕೂ ಕಾಲಾವಕಾಶ ಇರೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಫಸ್ಟ್ ನಾನು ಜನರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಆ ನೆರೆ ಬಂದಿದ್ದು 15 ದಿನ 20 ದಿನ ಊರೇ ಕೊಚ್ಕೊಂಡು ಹೋಗಿದ್ದು, ಜಮೀನು ಬೆಳೆ ಎಲ್ಲ ನಾಶ ಆಗಿದ್ದು, ಇಂಥ ವಾತಾವರಣದಲ್ಲಿ ಕ್ಯಾಬಿನೆಟ್ ಸಂಪುಟ ರಚನೆ ಮಾಡಕ್ ಹೋದ್ರೆ ಜನ ಎಲ್ಲ ಒಂದ್ ಕಡೆ ಚಿಮಾರಿ ಆಗ್ತಾರೆ, ಇನ್ನೊಂದಾಗುತ್ತೆ, ಯಾವ್ದೇ ಒಳ್ಳೇದಲ್ಲ ಅಂತ ಹೇಳಿ ಮಾಡಿದ್ದಂತ ಪ್ಲಾನ್ ಆಯ್ಕೆ ಆಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಕೃಷಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ರೈತರ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ರೈತರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಸವರಾಜ ಹೊರಟ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗ್ಬೇಕಾದ್ರೆ ಸ್ವತಃ ಕಾಂಗ್ರೆಸ್ನ ಸಚಿವರೇ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಹೊರಟ್ಟಿ ಅವ್ರ ಬಗ್ಗೆ, ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಹೌದು, ಅದು ಆ್ಯಕ್ಚುಲಿ ನೋಡಿ, ಆ ಬಸವರಾಜ ಹೊರಟ್ಟಿಯವರು ಎಲ್ಲೂ ಯಾವುದೇ ಒಂದು ಕಳಂಕ ಹೊತ್ತವರಲ್ಲ. ಇಷ್ಟು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಅವ್ರ ಮೇಲೆ ಬೆರಳೆತ್ತಿ ತೋರಿಸೋಂಗೆ ಯಾವುದೂ ನಡ್ಕೊಂಡಿಲ್ಲ. ಅವ್ರು ಆ ಪೋಸ್ಟ್ ಘನತೆಗೆ ಅವ್ರು ಹಂಗೆ ನಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಪಕ್ಷದಲ್ಲೂ ಅವ್ರನ್ನ ಗೌರವಿಸಿದ್ದಾರೆ. ಆದರೆ ಅಂಥ ಒಂದು ವ್ಯಕ್ತಿನ ಇವತ್ತಿನ ದಿವಸ ಇಳಿಸಿದ್ದ ರೀತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಅದು ಜನರಿಗೂ ಮನಸ್ಸಿಗೆ ತಟ್ತಾ ಇದೆ. ಅದು ಅವರು ಇವತ್ತಿನ ದಿವಸ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಹೇಳ್ಬೋದು. ಆದರೆ ಆ ಒಂದು ನಡೆ ಇದೆಯಲ್ಲ ಅದು ತಪ್ಪಾಗಿದೆ. ಅದೇ ಇನ್ನು ಮುಂದಿನ ದಿವಸಗಳಲ್ಲಾದರೂ ಇಂಥ ಒಂದು ಸಂವಿಧಾನಿಕ ಹುದ್ದೆಗಳಿಗೆ ಅವಮಾನ ಮಾಡೋದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ನಾವು ನಾನು ಆರಂಭದಲ್ಲಿ ಒಂದು ಕೇಳಿದೆ, ಅದಕ್ಕೆ ನಿಮ್ಮ ಸಮರ್ಥನೆ ಏನು ಅನ್ನೋದು ಬೇಕು ಅಥವಾ ಉತ್ತರ ಏನು ಅನ್ನೋದು ಬೇಕು. ಈಗ ರಾಜೀನಾಮೆ ರಾಜೀನಾಮೆ ತಗೊಂಡಿರೋ ರೀತಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರೋದು. ಹಾಗೇನೆ ಇವತ್ತು ಎಷ್ಟು ಅಗೌರವ ತೋರಿಸಿದ್ದಾರೆ ಹಾಗೆ ಹಿಂಗೆ ಅಂತ BJP ಮತ್ತು JDS ಅವರು ಮಾತಾಡ್ತಾ ಇದ್ದಾರೆ. ಆ ಅಗೌರವಕ್ಕೆ ಒಂದು ಹಂತದ ಪಾಲುದಾರರು ಇವರೇ. ಹೌದು, ಯಾಕಂದ್ರೆ ಇವರು ಇಬ್ರು ಜೊತೆಗೆ ಸೇರ್ಕೊಂಡ್ರು ಇವತ್ತಿನ ದಿವಸ ಅವ್ರ ನಂಬರ್ಸ್ ಕಡಿಮೆ ಆಗ್ತಾ ಹೋಗ್ತಿದೆ ಅಂತಂದ್ರೆ ಅವರು ಈ 3 ವರ್ಷದಲ್ಲಿ ಹಿಂದೆ ಆಗಿದ್ದ ತಪ್ಪುಗಳಲ್ಲಿ ಏನು ಕಲ್ತಿಲ್ಲ. ಇನ್ನು ತಪ್ಪುಗಳು ನಡೀತಾನೆ ಇದಾವೆ. ಗೆಲ್ತೀರಾ ನಾ ಹೇಳ್ತೀನಲ್ಲ, ಹಿಂಗೆ ಯೋಚನೆ ಮಾಡ್ಬೇಕು. ಹೌದು, ನಮ್ಮ ಪಾತ್ರ ಎಷ್ಟಿದೆ, ನಾವು ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ಅಯ್ಯೋ, ಹಿರಿಕರಿಗೆ ನಮ್ಮ ಕಡೆಯಿಂದನೂ 1% ಅಪಮಾನ ಆಗಿದೆ, ಅದನ್ನು ತಪ್ಪಿಸೋ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳಿರಬೇಕು. ಅಕ್ಸೆಪ್ಟ್ ಮಾಡಿ, ನೆಕ್ಸ್ಟ್ ಹೆಜ್ಜೆ ಇಡಿ, ಖಂಡಿತ ಗೆಲುವನ್ನು ಸಿಗುತ್ತೆ. ಬಾಲಕೃಷ್ಣ ಅವರೇ, ಲಾಸ್ಟ್ ಕನ್ಕ್ಲೂಷನ್ ನೋಡಿ. ನಾವೇನು ನಮ್ಮ ಸರ್ಕಾರ ಯಾವುದೇ ರೀತಿಯಾಗೂ ಬಸವರಾಜ ಹೊರಟ್ಟಿಯವರ ಅನುಭವಕ್ಕೆ ತಕ್ಕಂತೆ ನಾವು ಸಂವಿಧಾನಬದ್ಧವಾಗಿ ಅವರಿಗೆ ಏನು ಬಹುಮತ ಇಲ್ಲದೆ ಇರೋ ಕಾರಣ ಅವರಿಗೆ ಅವಮಾನ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಯಾಕಂದ್ರೆ ಒಂದ್ ನಿಮಿಷ ಅವಿಶ್ವಾಸ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮೇಡಮ್. ಅವ್ರಿಗೆ ಅಗೌರವ ಆಗಬಾರ್ದು, ಅವಿಶ್ವಾಸ ತಂದು ಅಂತ ಒಬ್ಬ ನಾಯಕರಿಗೆ ಅಂತೇಳಿ ನಾವು ಗೌರವಪೂರ್ವಕವಾಗಿ ಚರ್ಚೆ ಮೂಲಕ ಚರ್ಚೆ ಮಾಡಿದಾಗ ಅವರು ಅದಕ್ಕೆ ಒಪ್ಪಿ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿ ಆದ ದಿನದಿಂದನೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬರಗಾಲ ವೀಕ್ಷಣೆಗೆ ಎಲ್ಲ ಮಂತ್ರಿಗಳು ಕಳಿಸಿದ್ದಾರೆ. ಈ ರಾಜ್ಯದ ಏನು ಈ ಹಿಂದೆ ಇದ್ದಂತ ಸರ್ಕಾರದಲ್ಲಿ ನಮ್ಮ ಯೋಜನೆಗಳು ಏನಿದೆ, ಇಡೀ ವಿಶ್ವದಲ್ಲೇ ಹೆಸರುವಾಸಿ ಆದಂತ ಯೋಜನೆಗಳಿದೆ. ಆ ಯೋಜನೆಗಳು ಸಹಿಸಲಾರದೆ JDS ನವರು BJP ಅವರು ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಯಾಕಂತ ಹೇಳಿದ್ರೆ ಬರ್ತಕ್ಕಂಥ 2028 ಚುನಾವಣೆಯಲ್ಲಿ ಇವ್ರನ್ನ ಹೆಸರಿಲ್ದಂಗೆ ಮಾಡ್ತಾರೆ. ಅವ್ರನ್ನ ತೇಜವಾದ ಮಾಡಬೇಕು ಸರ್ವಾಧಿಕಾರಿ ಆಪಾದ ಈ ರಾಜ್ಯಕ್ಕೋಸ್ಕರ ಅವರು ಹಗಲು ಶ್ರಮಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 2028 ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದೆ ತರ್ತಾರೆ. ಯಾವ ರೀತಿ ಸನ್ಮಾನ್ಯ DK ಶಿವಕುಮಾರ್ ಒಂದು ಇದಿದೆ ಅನ್ನೋದಕ್ಕೆ ಇಲ್ಲೇ ಮೊನ್ನೆ ಸಚಿವ ಸಂಪುಟ ಸಚಿವರ ಪದಗ್ರಹಣ ಆಯ್ತಲ್ಲ ಮೇಡಮ್, ಅವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬರಲೇ ಇಲ್ಲ. ಯಾಕೆ ಅದು ಗೊತ್ತಿಲ್ಲ ನಿಮ್ಗೆ? ಕ್ಲೋಸಿಂಗ್ ಕಾಮೆಂಟ್ ನೋಡಿ. DK ಶಿ ಅವರು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರಿನ ಇನ್ಚಾರ್ಜ್ ಆಗಿದ್ದುಕೊಂಡೆ 3 ವರ್ಷದಲ್ಲಿ ಅವ್ರ ರಸ್ತೆ ಗುಂಡಿಗಳು ಮುಚ್ಚಕ್ಕಾಗಲಿಲ್ಲ. ಈಗ ಎಲ್ಲಿ ರಸ್ತೆ ಗುಂಡಿಗಳು ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ರೈಟ್ ಗಾಟ್ ಇಟ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.